ಈಗ ನಾವು ವಚನದ ಭಾಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯ ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ ನಿನ್ನ ಬಲ ಇದ್ದು ಸ್ವಾಮಿ. ವಚನದ ಭಾಗದ ಮೂಲಕ ನೀನು ಆಶೀರ್ವದಿಸು, ನೀನು ಬಲಪಡಿಸು ಸ್ವಾಮಿ ಅಪ್ಪ. ಈ ಸಮಯದಲ್ಲಿ ಕರ್ತನೆ, ಪ್ರತಿಯೊಬ್ಬ ವ್ಯಕ್ತಿಗಳೊಂದಿಗೆ ಮಾತಾಡು ಸ್ವಾಮಿ. ಎಲ್ಲ ಜನರಿಗೆ ಧೈರ್ಯದ ಆತ್ಮ ಬರಲಿಕ್ಕೆ ಸಹಾಯ ಮಾಡಪ್ಪ. ಇದರ ಮೂಲಕ ನಿನ್ನ ನಾಮ ಒಂದೇ ಮಹಿಮೆಪಡಲಿ, ಪ್ರಭು ಯೇಸುವಿನ ನಾಮದಲ್ಲಿ ತಂದೆ. ಪ್ರೈಸ್ ಲಾರ್ಡ್. ಇವತ್ತು ಒಂದು ಸತ್ಯಕ್ಕಾಗಿ ನಿಂತರೆ ದೇವರು ತನ್ನ ಪ್ರಭಾವನ ತೋರಿಸ್ತಾನೆ ಜನರ ಬಗ್ಗೆ ವಚನ. ಏನು? ಸತ್ಯಕ್ಕಾಗಿ ಹೇಳಿ, ಸತ್ಯಕ್ಕಾಗಿ ನಿಂತರೆ ದೇವರು ತನ್ನ ಪ್ರಭಾವನ ತೋರಿಸ್ತಾನೆ. ನೀವು ಎಲ್ಲಿಯವರೆಗೆ ಸತ್ಯಕ್ಕಾಗಿ ನಿಲ್ಲೋದಿಲ್ಲೋ ಅಲ್ಲಿಯವರೆಗೂ ನಿಮ್ಮ ಮನೇಲಿ ಅರ್ಧಂಬರ್ಧ ಅದ್ಭುತನೇ ಆಗೋದು, ಪೂರ್ತಿ ಪ್ರಮಾಣದ ಅದ್ಭುತ ಆಗೋದಿಲ್ಲ. ಯಾಕೆಂದರೆ ಇವತ್ತು ಕೇಳಿಸ್ಕೊಳ್ಳಿ ಚೆನ್ನಾಗಿ. ನಾನು ಇವತ್ತು ಬೆಳಿಗ್ಗೆ ನಮ್ಮ ಹಿರಿಯ ಸಭಾಪಾಲಕರ ಮನೆಗೆ ಹೋಗಿದ್ದೆ, ಸಭೆಗೆ ಹೋಗಿದ್ದೆ. ಅಲ್ಲಿ ಯಾವ ವಚನ ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾಗ ದೇವರು ನನಗೆ ಅವರ ಮೂಲಕ ಮಾತಾಡ್ತು. ಇವತ್ತು ಅವ್ರದ್ದು ಬರ್ತ್ಡೇನೂ ಕೂಡ, ಅವರ ಬರ್ತ್ಡೇಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. 50 ವರ್ಷ ತುಂಬಿದವರಿಗೆ ನಮ್ಮ ಹಿರಿಯ ಸಭಾಪಾಲಕರು ಮತ್ತು ಈ ಸಭೆಗೆ ಒಂದು ಬಾಡಿಗೆನ ಕೊಡ್ತಾ ಇದ್ದಾರೆ ಅವರು. ನಾವು ಅವರಿಗೋಸ್ಕರ ಮೊದಲು ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗೋಣ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ತಿಮೋತಿ ಜಾನ್ ಪಾಸ್ಟರ್ ಮತ್ತು ಕರ್ತನೆ, ಅವರ ಪತ್ನಿ ಮತ್ತು ಅವರ ಮಕ್ಕಳು, ಅವರ ಕುಟುಂಬ, ಅವರ ಸಭೆ, ಅವರ ಸೇವೆಯನ್ನೆಲ್ಲ ಆಸ್ವಾದಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಆ ಮಗನ ಮೇಲೆ ನಿನ್ನ ಕೃಪೆ ನಿನ್ನ ಬಲ ಸ್ವಾಮಿ. ಈ ಒಂದು ಆಲಯಕ್ಕೆ ಬಾಡಿಗೆಯನ್ನು ಕೊಟ್ಟು ಈ ಒಂದು ಜನಗಳು ಇವತ್ತು ಬೆಳಿಬೇಕೆಂದರೆ ಅವರು ಒಂದು ಲೆಕ್ಕದಲ್ಲಿ ಕಾರಣವಾಗಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನು ಬಲಪಡಿಸು, ಶಕ್ತೀಕರಿಸು. ಅವರ ಸಭೆ ಪ್ರಾಂತ್ಯಗಳು ಇನ್ನೂ ವಿಸ್ತಾರವಾಗಲಿ ಸ್ವಾಮಿ. ಅವರಿಗೆ ಆರೋಗ್ಯ, ಭಾಗ್ಯ, ಸೌಭಾಗ್ಯವನ್ನು ಕೊಟ್ಟು ನಿನ್ನ ನಾಮನ ಮಹಿಮೆಪಡಿಸಪ್ಪ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಗಳ ನಾಮದಲ್ಲಿ ತಂದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಚನದ ಭಾಗಕ್ಕೆ ಹೋಗುವ. ವಚನದ ಭಾಗ ಹೇಳಿದರೆ, ಇವತ್ತು ಸತ್ಯಕ್ಕಾಗಿ ನಿಂತರೆ ದೇವರು ತನ್ನ ಪ್ರಭಾವವನ್ನು ತೋರಿಸ್ತಾನೆ. ಇನ್ನೊಂದ್ಸಲ ಹೇಳ್ತೀರಾ? ಸತ್ಯಕ್ಕಾಗಿ ನಿಂತರೆ ದೇವರು ತನ್ನ ಪ್ರಭಾವವನ್ನು ತೋರಿಸ್ತಾನೆ. ಇವತ್ತು ಏನಾಗ್ತಿದೆ ಅಂತಾರೆ ಪ್ರಿಯರೇ, ಸತ್ಯಕ್ಕಾಗಿ ನಿಲ್ಲಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಭಯ. ಊರವ್ರು ಏನು ಹೇಳ್ಬಿಡ್ತಾರೋ, ಏಸು ಹತ್ರ ಹೋದರೆ ಕಿರಿಕಿರಿ ಮಾಡಿಬಿಡ್ತಾರೆ. ನಮ್ಮ ಜಾತಿನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಾ ನೋಡಿ ಇವರೇ. ಇಲ್ಲಿ ಯಾರೂ ಜಾತಿ ಬದಲಾವಣೆ ಆಗಿಲ್ಲ. ಮಂಗಳಮ್ಮ ಅಂತಲೇ ಅವ್ರ ಹೆಸರು, ಇವಳ ಹೆಸರು ಮಂಗಳಮ್ಮ ಅಂತಲೇ, ಇವ್ರ ಹೆಸರು ಪವಿತ್ರ ಅಂತೇಳಿ. ಅಲ್ಲಿ ನಿಂಗರಾಜ್ ಇದ್ದಾರೆ, ಒಬ್ಬೊಬ್ರು ಇದ್ದಾರೆ. ಒಬ್ಬೊಬ್ರು ಈ ಹೆಸರುಗಳು ಇವತ್ತು ಬದಲಾಗಿಲ್ಲ. ಪಾಟ್ಗಳಲ್ಲಿ ಮಾದೇವಣ್ಣ ಇದ್ದಾರೆ, ಅವ್ರು ಇನ್ನು ಹೆಸರು ಬದಲಾಗಿಲ್ಲ. ಬೇರೆ ಯಾರ್ದು ರಂಗಪ್ಪಣ್ಣನ ಹೆಸರು ಬದಲಾಗಿಲ್ಲ, ಯಾರ್ದು ಹೆಸರು ಬದಲಾಗಿಲ್ಲ ಪ್ರಿಯರೇ. ನಮ್ಮ ರಂಗದ ಹೆಸರು ಬದಲಾಗಿಲ್ಲ. ಯಾರ್ದು ಹೆಸರು ಬದಲಾಗಿದೆಯಾ? ಅಭಿದ ಹೆಸರು ಬದಲಾಗಿದೆಯಾ? ಗಂಡಸರಾಗಲಿ ಹೆಂಗಸರಾಗಲಿ ಯಾರಾದ್ರೂ ಹೇಳಿ, ನಿಮ್ಮ ಜಾತಿನ ನಾನು ತೆಗೆದುಬಿಟ್ಟು ಮೇರಿ, ಜೋಸೆಫ್ ಅಂತ ಹಾಕಿದ್ದೀನಿ ಅಂತ ಏನಾದ್ರು ಹೇಳ್ತೀರಾ? ಇಲ್ಲಿ ಜಾತಿ ಬದಲಾವಣೆ ಇಲ್ಲ. ಇಲ್ಲಿ ಪ್ರೀತಿಯಲ್ಲಿ ಮನಸ್ಸನ್ನು ಬದಲಾವಣೆ ಮಾಡ್ತೀವಿ. ತಪ್ಪಾದ ದಾರಿಯಿಂದ ಬಿಟ್ಟು ಸತ್ಯದ ದಾರಿಗೆ ನಡೆಯುವ ಮಾಡ್ತೀವಿ. ತಪ್ಪಾದ ದಾರಿಯಿಂದ ಸತ್ಯ ದಾರಿಗೆ ನಡೆಸ್ತೀವಿ. ಪಾಪದ ಲೋಕದಿಂದ ಪರಿಶುದ್ಧವಾದ ಲೋಕಕ್ಕೆ ನಾವು ನಡೆಸ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪದ ಲೋಕದಿಂದ ಪರಿಶುದ್ಧ ಲೋಕಕ್ಕೆ. ನೀವು ಇನ್ನು ಪಾಪದಲ್ಲೇ ಇರೋದಾದ್ರೆ ನಿಮಗೆ ಇಲ್ಲಿ ಅದ್ಭುತಗಳು ಕಡಿಮೆ ಆಗ್ತದೆ, ಆಶೀರ್ವಾದಗಳು ಕಡಿಮೆ ಆಗ್ತದೆ. ಆದರೆ ನೀವು ಯಾವಾಗ ಸತ್ಯಕ್ಕೋಸ್ಕರ ನಿಲ್ತೀರೋ ಆ ಸತ್ಯವೇ ನಿಮಗೆ ಬಿಡುಗಡೆ ಕೊಡ್ತದೆ. ಹಾಗಾದರೆ ಇವತ್ತು ನಾವು ಒಂದು 3 ಜನ ಸೇವಕರನ್ನು ನಾವು ಗಮನಿಸೋಣ. ಈ 3 ಜನ ಸೇವಕರು ಯಾವ ಥರ ದೇವರಿಗೋಸ್ಕರ ನಿಂತರು ಅಂತ ಹೇಳೋದ್ರ ಬಗ್ಗೆ. ಈಗ ಶ್ವೇತ, ನೀನು ಓದಬೇಕು ಕ್ಲೀನಾಗಿ. ಇದರಲ್ಲೇ ಓದಪ್ಪ, ನೀನು ತೊಂದರೆ ಇಲ್ಲ. ಆಗಿಲ್ಲ. ದಾನಿಯೇಲ 3ನೇ ಅಧ್ಯಾಯ 12ನೇ ವಾಕ್ಯದಿಂದ. 1 ನಿಮಿಷ. 3:12 ಕಾಣ್ತಾ ಇದೆಯಲ್ಲ, ಓದಪ್ಪ. ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು, ಜೋರಾಗಿ ಓದಬೇಕು. ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್, ಮೇಷಕ್, ಅಬೇದನೆಗೋ ಎಂಬ ಕೆಲವು ಮಂದಿ ಯೆಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ರಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ನಬೂಕದ್ನೆಚ್ಚರನು ಉಗ್ರ ಕೋಪವುಳ್ಳವನಾಗಿ ನಾನೇ ಓದ್ತೀನಿ. ಶಾದ್ರೇಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಹಿಡಿದು ತರಬೇಕೆಂದು ಆಜ್ಞಾಪಿಸಿದನು.
ಹಾಗೆ ಅವರನ್ನು ಹಿಡಿತಲು ನೆಬೂಕದ್ನೆಚ್ಚರ ರಾಜನು ಅವರಿಗೆ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರೇ, ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದೇ ಮಾಡಿದ್ದು. ಈಗಲಾದರೂ ನೀವು ಸಿದ್ಧರಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ, ಸಕಲ ವಾದ್ಯವನ್ನು ಮತ್ತು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದ ಸರಿ. ಒಂದ್ಸಲ ಅವಕಾಶ ಕೊಡ್ತಿದ್ದಾರೆ ಅವರಿಗೆ. ನಾನು ನಿಲ್ಲಿಸಿದ ಪ್ರತಿಮೆ, ಅದು ಅವನ ಪ್ರತಿಮೆನೇ ನಿಲ್ಲಿಸ್ಕೊಂಡು ಅವನು ಪೂಜೆ ಮಾಡ್ತಿರ್ತಾರೆ. ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗಳಿಗೆ ಹಾಕಲ್ಪಡುವಿರಿ. ಆವಿಗೆ ಅಂದರೆ ಬೆಂಕಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರಿದ್ದಾರೆ ನೋಡು. ರಾಜ ಹೇಳ್ತಾನೆ, ಯಾವ ಥರ ನಾನೀಗ ಬೆಂಕಿ ಆಗ್ತಾ ಇದ್ದೀನಿ, ಆ ಯಾವ ದೇವರು ಬಿಡಿಸ್ತಾರೆ ನಾನು ನೋಡೇ ಬಿಡ್ತೀನಿ ಅಂತ ಏನು ಮಾಡ್ತಾರೆ, ಇವರಿಗೆ ಶಿಕ್ಷೆ ಕೊಡ್ತಾರೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅಂತ ಹೇಳ್ತಕ್ಕಂಥವ್ರಿಗೆ. ಇದನ್ನು ಕೇಳಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸನೇ, ನಾವು ಸೇವಿಸುವ ದೇವರಿಗೆ ಚಿತ್ತವಾದರೆ ಆತನು ದಗದಗನೆ ಉರಿಯುವ ಆವಿಗೆ ಒಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸೋನು. ಅವರಿಗೆ ಎಂಥ ನಂಬಿಕೆ ನೋಡಿ. ದೇವರು ಚಿತ್ತವಾದರೆ ನೀನು ಹೇಳ್ತೀಯಲ್ಲ, ನಿನ್ನ ಯಾವ ದೇವ್ರು ಬಿಡಿಸ್ತಾರೆ ಬೆಂಕಿ ಅಂತ ಹೇಳಿ, ಆ ಬೆಂಕಿಯಿಂದನೂ ಕೂಡ ನನ್ನ ದೇವರು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬೆಂಕಿಯಿಂದ ಬಿಡಿಸಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದನ್ನ ಮುಂದಕ್ಕೆ ಸ್ಟೋರಿ ಹೇಳ್ತೀನಿ, ಮಧ್ಯೆ ನಿಮಗೆ ಅರ್ಥ ಆಗಲಿಂದ ಮಧ್ಯೆ ನಿಲ್ಲಿಸ್ತಾ ಇದ್ದೀನಿ ಅಷ್ಟೇ, ಆಯ್ತಾ. ಬೆಂಕಿಯಿಂದನೂ ಕೂಡ ಬಿಡಿಸಲಿಕ್ಕೆ ನಮ್ಮ ದೇವರು ಶಕ್ತರಾಗಿದ್ದಾರೆ. ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ. ಚಿತ್ತವಿಲ್ಲದ ಸತ್ತೋದ್ರೂ ಪರವಾಗಿಲ್ಲ, ರಾಜ ನಿನಗೆ ತಿಳಿದಿರಲಿ. ರಾಜನೇ ನೀನು ತಿಳಿದ್ರೆ ನಿನ್ನ ದೇವರನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರ ಪ್ರತಿಮೆಯನ್ನು ಪೂಜಿಸೋದಿಲ್ಲ. ನೋಡ್ರಿ ಎಷ್ಟು ಧೈರ್ಯದಲ್ಲಿ ಹೇಳ್ತಾರೆ. ರಾಜನ ಮುಂದೆ ನಿಲ್ಲಕ್ಕೆ ತಾಕತ್ತಿದೆಯಾ? ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮುಂದೆ ನಿಲ್ಲಕ್ಕೆ ತಾಕತ್ತಿಲ್ಲ. ಅಂಥದ್ರಲ್ಲಿ ರಾಜನ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಆಗ ನೆಬೂಕದ್ನೆಚ್ಚರ ರಾಜನು ಕೋಪೋದ್ರೇಕದಿಂದ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ಕಡೆಗೆ ಬೇರೆ ಮಾಡಿಕೊಂಡು ಬೆಂಕಿಯನ್ನು ನಿತ್ಯಕ್ಕಿಂತ 7 ಹೆಚ್ಚಾಗಿ ಉರಿಸಬೇಕಂತ ಹೇಳಿದ್ರು. ಇಷ್ಟು ಬೆಂಕಿನ ಜಾಸ್ತಿ ಉರಿಸ್ಬೇಕಂತ ಹೇಳಿದ್ರು. 7 ಬೆಂಕಿ ಉರಿಸಬೇಕಂತ ಆಜ್ಞಾಪಿಸಿದನು. ಇದಲ್ಲದೆ ಸೈನ್ಯದ ಕೆಲವು ಮಂದಿ ಸೂರರಿಗೆ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನು ಕಟ್ಟಿ ಆವಿಗಳಿಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಬೆಂಕಿ ಹೊಡ 3 ಜನ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟ. ಅದರಂತೆ ಸಲ್ಯ, ಇಜಾರು, ಮುಂಡಾಸ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ. ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಿಬಿಟ್ಟರು. ಈಗಾಗಲೂ ರಾಜಾಜ್ಞೆಯು ಖಂಡಿತವಾದ್ದರಿಂದ ಆವಿಗೆ ಕಾವಿ ತೀಕ್ಷ್ಣವಾದುದರಿಂದ ಅಗ್ನಿ ಜ್ವಾಲೆಯು ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಎತ್ತಿ ಹಾಕಿದವರನ್ನೇ ಸಂಹಾರ ಮಾಡ್ತು. ಯಾರನ್ನ ಸಂಹಾರ ಮಾಡ್ತು? ಆ 3 ಜನ ಭಕ್ತರನ್ನ ತೆಗೆದು ಬಿಸಾಕ್ತಾರಲ್ಲ, ಅವ್ರನ್ನೇ ಬೇಸಾಕೊಡ್ತಂತೆ. ಹಾಗೆ ಇವರು 3 ಜನ ಏನಾಯ್ತು ನೋಡಿ, ಅಲ್ಲಿ ಕಟ್ಟಲ್ಪಡದ ಆವಿಗೆಯಲ್ಲಿ ಬಿದ್ದುಬಿಟ್ಟರು. ಇವರು ಕೂಡ ಬಿದ್ದುಬಿಟ್ಟರು. ಆಗ ರಾಜನ ನೆಬೂಕದ್ನೆಚ್ಚರ ಬೆಚ್ಚಿ ಬಿದ್ದು ತಟ್ಟನೆದು ತನ್ನ ಮಂತ್ರಿಗಳನ್ನು ಕಟ್ಟಿ, ನಾವು ಆ 3 ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು, ಅರಸೇ ಹೌದು ಸತ್ಯ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಅವನು, ಈಗೋ ಕಟ್ಟಿಲ್ಲದ 4 ನೋಡುತ್ತಾ ಇದ್ದೇನೆ. ಅವರು ಬೆಂಕಿಯಲ್ಲಿ ತಿರುಗಾಡಿದ್ರೆ ಅವರಿಗೆ ಯಾವ ಹಾನಿಯೂ ಆಗಿಲ್ಲ. ದೇವಕುಮಾರನ ರೂಪದಂತಿದೆ ಎಂದು ಹೇಳಿದನು. ಹಾಕಿದ್ದು 3 ಜನನ, ಅಲ್ಲಿ ಕಾಣ್ತಿರೋದು 4 ಜನ. ಆ 3 ಜನ ಕಟ್ಟಿದ್ರಲ್ಲ, ಆ ಕಟ್ಟೆಲ್ಲ ಬಿಚ್ಚೋಗಿದೆ. ಅದ್ರ ಜೊತೆಗೆ ಇನ್ನೊಬ್ಬ ಇದ್ದಾರೆ. ಅದು ಯಾರು ಗೊತ್ತಾ? ಯೇಸು. ನೀನು ಬೆಂಕಿ ಒಳಗಡೆ ಹೋದ್ರು ನಿನ್ನ ಯೇಸು ನಿನ್ನ ಜೊತೆ ಇದ್ದಾರೆ. ನೀನು ಸಾಲದ ಸಮಸ್ಯೆಯಲ್ಲಿದ್ರು ನಿನ್ನ ಜೊತೆ ಯೇಸು ಇದ್ದಾನೆ. ನೀನು ರೋಗದ ಸಮಸ್ಯೆಯಲ್ಲಿದ್ರು ಯೇಸು ಇದ್ದಾರೆ. ನೀನು ಬಂಧನಗಳ ನಡುವೆ ಇದ್ರು ಯೇಸು ಇದ್ದಾರೆ. ನೀನು ಇವತ್ತು ದುಷ್ಟಶಕ್ತಿ, ದುರಾತ್ಮ ಶಕ್ತಿಗಳ ಮಾಟ ಮಂತ್ರಗಳಿಂದ ನಿನ್ನ ಪೀಡಿತನಾಗಿದ್ರು ಕೂಡ ನಿನ್ನ ಜೊತೆಯಲ್ಲಿ ಇಡೀ 3 ಜನ ಕೈ ಬಿಟ್ರು, ನಿನ್ನ ನೆಂಟರು ಕೈ ಬಿಟ್ರು, ನಿನ್ನ ಯೇಸು ನಿನ್ನ ಕೈ ಬಿಡೋದಿಲ್ಲ. ಅರ್ಥ ಮಾಡ್ಕೊಳ್ತಿದ್ದಾರೆ. ನಿಮ್ಮನ್ನ ಗ್ಯಾರಂಟಿ ಕೈ ಬಿಡೋದಿಲ್ಲ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಓದ್ತಾ ಇದ್ದೀನಿ ಕೇಳಿ. 4 ನೋಡ್ತೀನಿ. 4ನೇ ರೂಪ ದೇವಕುಮಾರನಂತಿದೆ. ದಗದಗನೆ ಉರಿಯ ಆವಿಯೊಳಗೆ ಪರಾತ್ಪರ ದೇವರಾದ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರಿಗೆ ಹೊರಗಡೆ ಬನ್ನಿ ಅಂತ ಕರಿತಾನೆ ರಾಜ. ಯಾವ ರಾಜ ತೆಗೆದು ಹಾಕ್ಸಿದನೋ, ಯಾವ ರಾಜ ಅವನೇ ಹೊರಗಡೆ ಬಂದ್ರಪ್ಪ ಅಂತ ಕೇಳ್ತಾರೆ. ಹಾಗೆ ನಿಮ್ಮನ್ನ ಯಾವ ಶತ್ರು ಪೀಡಿಸನೋ ಅದೇ ಶತ್ರುಗಳು ನಿಮ್ಮ ಹತ್ರ ಬರ್ತಾರೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಬರ್ತಾರೆ ಶತ್ರುಗಳು. ಹಲ್ಲೆಲೂಯಾ. ನೆಕ್ಸ್ಟ್ ಅಲ್ಲಿ ಕೂಡಿದ ಉಪರಾಜ, ನಾಯಕ, ಮಂತ್ರಿಗಳು ಎಲ್ಲರೂ ಕೂಡ ಬೆಂಕಿ ಅಧಿಕಾರ ಅವರ ಮೇಲೆ ನಡೆದಿಲ್ಲ. ಅವರ ತಲೆ ಕೂದಲು ಸುಟ್ಟಿಲ್ಲ, ಸಲ್ಲೆಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಅಂತ ತಿಳ್ಕೊಂಡ್ರು. ನೋಡಿ, ಬೆಂಕಿ ಹತ್ರ ಕೂತ್ಕೊಂಡು ಹೊಗೆ ವಾಸನೆ ಬರ್ತದೆ ಇಲ್ವಾ? ಆ ವಾಸನೆ ಕೂಡ ಅವ್ರ ಬಟ್ಟೆಲಿ ಇರಲಿಲ್ಲಂತೆ.
ಹೆಂಗಿರ್ಬೋದು ಲೆಕ್ಕ ಹಾಕ್ರಿ ಆಯ್ತಾ. ಆಗ ನಬೂಕದ್ನೆಚ್ಚರನು ಶಾದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತರನ್ನು ಕಳುಹಿಸಿ ತನ್ನಲ್ಲಿ ಭರವಸೆ ಇಟ್ಟು ರಾಜ್ಯಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದರಲ್ಲ. ಸಕಲ ಕುಲ ಭಾಷೆಯವರಲ್ಲಿ ಯಾರಾದರೂ ಒಬ್ಬರು ಶಾದ್ರಕ್ ಮೇಷಕ್ ಅಬೇದ್ನೆಗೋ ದೇವರ ವಿಷಯದಲ್ಲಿ ಅಲ್ಲದ ಮಾತುಗಳನ್ನ ಆಡ್ಬಿಟ್ರೆ ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಯನ್ನು ತಿಪ್ಪೆ ಮಾಡಬೇಕೆಂದು ಆಜ್ಞೆಯನ್ನು ವಿಧಿಸುತ್ತೇನೆ. ಯಾರಾದರೂ ಶಾದ್ರಕ್ ಮೇಷಕ್ ಅಬೇದ್ನೆಗೋ 3 ಜನ ಇದ್ದಲ್ಲ, ಅವ್ರು ದೇವರ ಬಗ್ಗೆ ಮಾತಾಡ್ಬಿಟ್ರಿ ಅವ್ರನ್ನ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಕತ್ತರಿಸಾಕ್ಬಿಡ್ತೀನಿ ಅಂತೇಳಿ ಅದರ ಅರ್ಥ ಕತ್ತರಿಸಾಕ್ಬಿಡ್ತೀನಿ ಅಂದರೆ ಇನ್ನು ಮುಂದಕ್ಕೆ ನಮ್ಮ ಯೇಸು ಸ್ವಾಮಿ ವಿರುದ್ಧವಾಗಿ ಯಾರು ನಿಲ್ಲಬಾರ್ದು ಅಂತ ಆಜ್ಞೆ ಕೊಡ್ತಾನೆ. ಹೆಂಗಿರ್ಬೋದು ಲೆಕ್ಕ ಹಾಕಿ. ಯಾವನು ನನ್ನ ಪ್ರತಿಮೆಗೆ ಪೂಜೆ ಮಾಡಬೇಕು, ನನ್ನ ವಿಷಯಕ್ಕೆ ಪೂಜೆ ಮಾಡಬೇಕು, ನಾನು ಹೇಳಿದ ದೇವರುಗಳಿಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ತೀನೋ ಅದೇ ವ್ಯಕ್ತಿ ಹೇಳ್ತಾನೆ ನಿನ್ನ ದೇವರೇ ದೊಡ್ಡದಪ್ಪ ಅಂತೇಳಿ. ಹಾಗೇನೆ ಇವತ್ತು ನಿಮಗೆ ವಿರೋಧ ಬಂದವರು ಪೂರ್ತಿ ನಿಮ್ಮ ಹತ್ರ ಬರ್ತಾರೆ. ಕೊನೆಗೆ ಬಳಿಕ ರಾಜನು ಶಾದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಆ ಬಾಬೆಲ್ ಸಂಸ್ಥಾನದ ಉನ್ನತ ಪದವಿಗೆ ತಂದನು ಅಂತ ದೇವರ ವಾಕ್ಯ ಇದೆ ಅಲ್ವಾ. ಇದಿಷ್ಟು ಚಿಕ್ಕ ಸ್ಟೋರಿ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಯಾವ ಥರ ಅಂದರೆ ಒಂದು ಬಂಗಾರದ ಪ್ರತಿಮೆ ಮಾಡಿ ಇವಂದೇ ಬಂಗಾರದ ಪ್ರತಿಮೆ ಮಾಡಿ ಇದಕ್ಕೆ ನೀವು ಅಡ್ಡ ಬಿದ್ದು ಆರಾಧನೆ ಮಾಡಬೇಕು ಮತ್ತು ನಾನು ಆರಾಧಿಸೋ ದೇವ್ರನ್ನೇ ನೀವು ಆರಾಧಿಸಬೇಕು ಅಂತ ಇವನೇನು ಮಾಡೋದು ಆರ್ಡರ್ ಕೊಟ್ಟ. ಯಾರಿಗೆ? ಅವನ ರಾಜ್ಯದಲ್ಲಿ ಇರತಕ್ಕಂಥ ಸೆರೆಯಾಳಾಗಿ ಹೋಗಿರತಕ್ಕಂಥ ವ್ಯಕ್ತಿಗಳಿಗೆ ಏನಿದ್ರು ನೀವು ನನ್ನ ದೇವರನ್ನು ಆರಾಧನೆ ಮಾಡಬೇಕು ಮತ್ತು ನನ್ನ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳಬೇಕು ಅಂತ ಹೇಳಿದಾಗ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅಂತಕ್ಕಂಥ 3 ಜನ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ದೇವರಿಗೆ ಆರಾಧನೆ ಮಾಡೋದಿಲ್ಲ. ಭೂಮಿ ಆಕಾಶವನ್ನು ಉಂಟು ಮಾಡಿರ್ತಕ್ಕಂಥ ಯೆಹೋವ ದೇವರು ನನ್ನ ಹತ್ರ ಇದ್ದಾರೆ, ನಾನು ಅವ್ರನ್ನ ಮಾತ್ರ ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಏನು ಮಾಡೋದು ಬರೋಲ್ಲ ಅಷ್ಟೊತ್ತಿಗೆ ಹೇಳ್ತಾರೆ ಬೆಂಕಿಗೆ ಹಾಕ್ಬಿಡ್ತಿರ್ತಾರೆ. ಬೆಂಕಿಗೆ ಹಾಕ್ತಾರೆ, ಬೆಂಕಿಗೆ ಹಾಕು, ಆ ಬೆಂಕಿಯಿಂದ ನಿನ್ನ ಬಿಡಿಸೋರು ಯಾರು ಅಂತ ರಾಜ ಕೇಳಿದಾಗ ಹೇಳ್ತಾರೆ ಬೆಂಕಿಯಿಂದ ನೀನು ಹಾಕಿದ್ರು ಬೆಂಕಿಯಿಂದ ಬಿಡಿಸಿದ್ರೆ ನನ್ನ ದೇವರು ಶಕ್ತನಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ನಿಮಗೂ ಧೈರ್ಯ ಇರಲಿ ಪ್ರಿಯರೇ. ನಿಮಗೆ ಇಷ್ಟು ಸಂಕಟಗಳಿರ್ಬೋದು, ಇಕ್ಕಟ್ಟುಗಳಿರ್ಬೋದು, ನಿಮ್ಮ ಜೊತೆಯಲ್ಲಿ ಇವತ್ತು ನಿಮ್ಮ ಮನೆಗೆ ಯೇಸು ಜೊತೆಯಲ್ಲಿ ಬರ್ಲಿಕ್ಕಿದ್ದಾನೆ. ಇವತ್ತು ನಿಮ್ಮನ್ನ ಪ್ರೀತಿಸೋ ದೇವರು ಬರ್ಲಿಕ್ಕಿದ್ದಾರೆ. ನೀವು ಇವತ್ತಿನಿಂದ ಒಬ್ಬರಲ್ಲ, ನೀವು ಇಬ್ಬರು. ಎಷ್ಟು ಜನ? ಎಷ್ಟು ಜನ? ಕೈ ಕೊಟ್ಬಿಟ್ಟು ಹೇಳಿ ಇವತ್ತಿಂದ ನಾನು ಒಂಟಿ ಅಲ್ಲ, ನಾನು ಇವತ್ತಿಂದ ಯೇಸು ನನ್ನ ಜೊತೆಲಿದ್ದಾರೆ ಎಲ್ಲ ಹೇಳಿ. ಒಬ್ರಿಗೊಬ್ರು ಹೇಳ್ಕೊಂಡು ಕೈ ಕೊಡಿ, ಕೈ ಕೊಡಿ, ಬೇಗ 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 ಟೈಮ್ ಆಗೋಯ್ತು. ಹಾಂ ಕೊಡಿ ಕೊಡಿ ಕೊಡಿ. ಹಲ್ಲೆಲೂಯಾ. ಕೊಡಿ ಕೊಡಿ ಕೊಡಿ, ಕೈ ಕೊಡಿ, ಕೈ ಕೊಡಿ. ಹಾಂ ಒಬ್ರಿಗೊಬ್ರು ಕೈ ಕೊಟ್ಟಾಯ್ತಾ? ಏನಂತ ಹೇಳಿದ್ರಿ? ಇವತ್ತು ನಾನು ಒಂಟಿ ಅಲ್ಲ, ನಿನ್ನ ಊರು ಜನ ಒಂಟಿ ಮಾಡಿರ್ಬೋದು, ನಿನ್ನ ಅಧಿಕಾರಿಗಳು ಒಂಟಿ ಮಾಡಿರ್ಬೋದು, ನಿನ್ನ ಗಂಡನೂ ಕೂಡ ನಿನ್ನ ಬಿಟ್ಟಿರ್ಬೋದು, ನಿನ್ನ ಹೆಂಡತಿನೂ ನಿನ್ನ ಬಿಟ್ಟಿರ್ಬೋದು, ನಿನ್ನ ಮಕ್ಕಳು ಬಿಟ್ಟಿರ್ಬೋದು. ಆದರೆ ನಿನ್ನ ಯೇಸು ಯುಗ ಯುಗಾಂತರದವರೆಗೂ ನಿನ್ನ ಕಾಪಾಡುವನಾಗಿದ್ದಾನೆ, ಜೊತೆಲಿ ಇರುವನಾಗಿದ್ದಾನೆ. ಹಾಗಾದ್ರೆ ವಚನದ ವಾಕ್ಯ ಹೋಗೋಣ. ಈಗ ಎಲ್ಲರೂ ಕೂಡ ಚೆನ್ನಾಗಿ ಈಗ ಮಗಳೇ ಕ್ಲೀನಾಗಿ ಓದಬೇಕವ, ಸ್ವಲ್ಪ ಜೋರಾಗಿ ಓದಬೇಕು. ಈಗ 3ನೇದೇ 12ರಿಂದ 20ವರೆಗೆ ಒಂದ್ಸಲ ಓದಪ್ಪ ಬೇಗ. ಹಾಂ ಓದಪ್ಪ. ಗಂಡಸರಾದ್ರು ಹಿಡಿತರಲು ಅಬೇದ್ನೆಗೋ ಎಂಬುವರೇ ನೀವು ನನ್ನ ದೇವರನ್ನು ಸೇವಿಸದೆ ನಾನೇ ಸೇವಿಸುವುದಿಲ್ಲ. ಉಗ್ರ ಕೋಪವುಳ್ಳನಾಗಿ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುದರನ್ನು ಹಿಡಿದು ತರಬೇಕೆಂದು ಹಾಗೆ ಅವರನ್ನು ಹಿಡಿತರಲು ನಬೂಕದ್ನೆಚ್ಚರನು ಶಾದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರೇ ನೀನು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೇ ಇರುವ ಬೇಕೆಂದರೆ ಮಾಡಿಕೋ. ಈಗಲಾರದು ನೀವು ಸಿದ್ಧವಾಗಿ ತುತ್ತೂರಿ ಕೊಡಲು ಕಿನ್ನರಿ, ತುಂಬೂರು, ವೀಣೆ, ಮಲಗು ಮುಂತಾದ ನಗರ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡಬಿದ್ದ ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ. ಸರಿ ನೋಡಿ, ಸಾಕು. ಇಲ್ಲವಾದರೆ ತಕ್ಷಣವೇ ತಗದಗನೆ ಮುಗಿಯಲು ಹಾಕಲ್ಪಡಿರಿ, ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸಬಹುದು ಯಾರು ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಪ್ರಿಯರೇ, ಚೆನ್ನಾಗಿ ಗಮನಿಸಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನಂತಾರೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರವರು ದೃಢವಾಗಿ ನಿಂತರು. ನೀವು ಕೂಡ ಪ್ರಾರ್ಥನೆ ಮಾಡಬೇಕಿದ್ರೆ ದೇವರ ಮಕ್ಕಳು ಸಭೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಮಗೆ ಇವತ್ತು ಯಾವ ಕ್ರೈಸ್ತ ವಿರೋಧಿ ಶಕ್ತಿಗಳು ಬಂದರೂ ಕೂಡ ನಾನು ಯೇಸುಗೋಸ್ಕರ ನಿಲ್ಲುತ್ತೀನಿ ಅಂತ ಹೇಳುವಂಥ ಬಲ, ಶಕ್ತಿ, ಜಯ ನಿಮ್ಮಲ್ಲಿ ಇರಬೇಕು. ಇವತ್ತು ನೀವು
ಆಮೇಲೆ ಹೇಳ್ತೀರಾ, ಆದ್ರೆ ಅವ್ರು ಬಂದಾಗಲೂ ಅದೇ ಥರ ಇರಬೇಕು. ಇವತ್ತು ಅವ್ರು 3 ಜನರಲ್ಲಿ ಒಬ್ಬ ಏನಾದರೂ ಬೇಡ ಕಣೋ ನಾವು ಅದೇ ರಾಜನ ಪೂಜೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟಿದ್ರೆ 3 ಜನ ಬಿದ್ದೋಗ್ತಿದ್ರು. ಕೋತಿ ತಾನು ಹಾಳಾಗಿದ್ದಲ್ಲದನ್ನೇ ಇಡೀ ವನನೇ ಹಾಳು ಮಾಡ್ತದೆ. ಹಾಗೇನೆ ಕೇಳಿಸ್ಕೊಳ್ಳಿ ನಿಂಗ್ರೆ, ಕೋತಿ ತಾನು ಹಾಳಾಗಿದ್ದಲ್ಲ ಇಡೀ ವನನೇ ಹಾಳು ಮಾಡ್ತದೆ. ಹೇಳಿದಾಗೆ ಈ 3 ಜನರಲ್ಲಿ ಒಬ್ಬ ಏನಾದರೂ ಡೌಟ್ ಪಟ್ಟಿದ್ರೆ ಅವ್ರು 3 ಜನ ಬಿದ್ದೋಗ್ಬಿಡ್ತಿದ್ರೆ ನಾವು ಸಭೆಯಲ್ಲಿ ಇರೋರು ಯಾವತ್ತೂ ಕೂಡ ಒಟ್ಟಾಗಿ ನಾವು ನಿಂತು ದೃಢವಾದ ತೀರ್ಮಾನ ತಗೋಬೇಕು. ನಾನು ಸತ್ತರು ಬದುಕಿದ್ರು. ಈಗ ನಮ್ಮ ನಿಂಗರಾಜಿಗೆ ಏನಾಯಿತು, ಇನ್ನೊಬ್ರು ವಂಚಾಡಿ ಮಾಡಿದ್ರು, ನೀ ಚರ್ಚಿಗೆ ಹೋಗ್ಬೇಡ ಅಂತೇಳಿ. ಚರ್ಚಿಗೆ ಹೋಗ್ಬೇಡ ಅಂತ ಹೇಳಿದವ್ರ ಮನೆ ಪರಿಸ್ಥಿತಿ ಹೆಂಗಿದೆ ಯೋಚನೆ ಮಾಡಬೇಕು. ನಾನು ಹೇಳ್ತೀನಿ, ನಿಮಗೆ 1000 ಜನ ಹೇಳ್ಬೋದು, ನೀವು ಸತ್ಯ ಕಣ್ಣಾರೆ ಕಂಡಿದ್ರೆ ಬನ್ನಿ, ಸತ್ಯ ಕಾಣಲಿಲ್ಲ ಬರಬೇಡಿ. ಸತ್ಯ ಕಂಡಿದ್ರೆ ಬನ್ನಿ, ಅಷ್ಟೇ ನಾನು ಹೇಳ್ತಿರೋದು. ಅಲ್ಲೆಲ್ಲೂಯಾ. ದೇವರ ವಾಕ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. 16ರಿಂದ 18 ಓದು ಮಗನೇ ಒಂದ್ಸಲ. ಅಮ್ಮ ನೀನು ಓದು ಮಗಳೇ, ಒಬ್ಬೊಬ್ಬರೇ ಓದಿ. 16ರಿಂದ. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದನೆಗೋ ಎಂಬುವರು ರಾಜನಿಗೆ ನಬೂಕದ್ನೆಚ್ಚರನೇ ಅದೇ ಗೊತ್ತಾ. ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬೈಬಲ್ ಓದ್ಬೇಕಾದ್ರೆ ಜೋಸೆಫ್, ನನಗೆ ರಾಮಣ್ಣ, ರಂಗಣ್ಣ, ಈರಪ್ಪ, ಕಾಳಪ್ಪ ಅಂತ ಓದಿ ಅಭ್ಯಾಸ ಅಲ್ಲ. ಇದು ಜೋಸೆಫ್, ಮೇರಿ ಅದು ಓದಿ ನನಗೂ ನಾಲಿಗೆ ತಡವಸ್ತಿರ್ಲಿಲ್ಲ. ನಬೂಕದ್ನೆಚ್ಚರನೇ ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸನೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿಮ್ಮ ಕೈಯಿಂದ ನಮ್ಮನ್ನು ಬಿಡಿಸುವನು. ಇಲ್ಲಿ ಸ್ವಾಮಿ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಇವ್ರಿಗೆ ನಂಬಿಕೆ ನೋಡಿ. ಒಂದನೇದಾಗಿ ಏನು ಗೊತ್ತಾ, ನಂಬಿಕೆ. ಕೇಳ್ತೀನಿ ಮತ್ತೆ ಪ್ರಶ್ನೆ. ಒಂದನೇದಾಗಿ ಏನು, ನಂಬಿಕೆ. ಇವರಿಗೆ ಎದುರುಗಡೆ ಬೆಂಕಿ ಕಾಣ್ತಾ ಇದೆ. ಅದು ಹೆಂಗ್ ಬೆಂಕಿ ಇದ್ದಾರೆ, ಸಾಮಾನ್ಯದ ಬೆಂಕಿ ಅಲ್ಲ, ದಗದಗನೆ ಉರಿಯುವಂಥ ಬೆಂಕಿ ಕಾಣ್ತಾ ಇದೆ. ನಮಗೆ ಬೇಡ, ಯಾರಾದ್ರೂ ಒಬ್ರು ಅಗರಬತ್ತಿ ಕಡ್ಡಿ ಎತ್ಕೊಂಡು ಚುಚ್ಚಿಬಿಡ್ತೀನಿ ಹತ್ರ ಬಂದ್ರೆ ನಾವೇನ್ ಮಾಡ್ತೀವಿ, ಹೇಳ್ತೀವ? ನಿಜನಾ? ಗ್ಯಾರಂಟಿನಾ? ಅಗರಬತ್ತಿ ಕಟ್ಟಿ ತುದಿ ತಗೊಂಡ್ಬಂದು ಚುಚ್ಚಾಕ್ ಬಂದ್ರು ನೀವೇನ್ ಮಾಡ್ತೀರಾ ಹೇಳ್ಬೇಕು. ಧೈರ್ಯವಾಗಿ ನೀನು ಏಸು ಅಂತ ಹೇಳ್ದೆ ತಗೋ ಚುಚ್ಚಿಬಿಡ್ತೀನಿ ಅವ್ನು ಒಂದ್ಸಲ ಹೋಗ್ಲಿ ಅಂತ ಸುಮ್ಮನೆ ಕಾಯ್ತೀರಾ. ಆದ್ರೆ ಇಲ್ಲಿ ದಗದಗನೆ ಉರಿಯ ಬೆಕ್ಕಿ ಕಂಡ್ರು ಕೂಡ ಇಲ್ಲಿ ಏನ್ ಹೇಳ್ತಾರ ಗೊತ್ತಾ, ಅರಸೇ ನಾನು ಸೇವಿಸ ದೇವರಿಗೆ ಚಿತ್ತವಾದ್ರೆ ದಗದಗನೆ ಉರಿಯುವ ಆವಿಗೆ ಒಳಗಡೆ ನನ್ನ ದೇವರು ಬಿಡಿಸ್ತಾರೆ. ಈ ನಂಬಿಕೆ ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ನಂಬಿಕೆ ನಿಮಗಿರಬೇಕು. ಯಾರ್ಯಾರೋ ಏನನ್ನು ಹೇಳ್ದ ತಗೊಂಡು ಏನೇನೋ ಮಾಡ್ಬಿಡೋದಲ್ಲ. ಯೋಚನೆ ಮಾಡಬೇಕು ನೀವು. ಇವತ್ತು ಏನಾಗ್ತದೆ ಗೊತ್ತಾ, ಯೋಚನೆ ಮಾಡಿದ ಪರಿಸ್ಥಿತಿ ಇಲ್ಲ. ಆ ಕಡೆ ಜನಗಳನ್ನ ಮೆಚ್ಚಿಸುವಂಥ ಕಾರ್ಯಕ್ರಮ, ಈ ಕಡೆ ಬಂದು ಚರ್ಚೆಯಲ್ಲಿ ಬಂದು ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಎಂದು ನಡೆಯುತ್ತದೆ, ದೆವ್ವಗಳು ಓಡುತ್ತೆ, ನೋವು ನೀಗುತ್ತೆ, ಎಲ್ಲ ಪಾಪಗಳು ಆರಿ ಹೋಗುತ್ತೆ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏನು ಪ್ರಯೋಜನ ಇಲ್ಲ. ಅಲ್ಲಿ ಏಸಪ್ಪ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡಿ ಪ್ರಯೋಜನ ಇಲ್ಲ ಪ್ರಿಯರೇ. ಸ್ವಲ್ಪ ಹಾಗೆ ಮುಂದಕ್ಕೆ ಬನ್ನಿ. ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ ಮಕ್ಕಳು, ಬಂದ್ರು ಒಳಗಡೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇರ್ಬೋದು. ನೀವು ಕೂಡ ಬೆಂಕಿಗಲ್ಲ ಎಲ್ಲಿಗೆ ಹಾಕಿದ್ರು ಕೂಡ ನಾನು ಏಸುಗೋಸ್ಕರ ನಿಂತ್ಕೊಳ್ತೀನಿ ಬನ್ನಿ, ಆಗ ಏಸು ನಿಮ್ಮನ್ನು ಬಿಡಿಸ್ತಾರೆ. ನೀವು ಎಷ್ಟು ಭಯ ಪಡ್ತೀರೋ ಅಷ್ಟೇ ಭಯ ಪಡಿಸಿರ್ತಾರೆ. ರೋಡಲ್ಲಿ ಹೋಗೋ ನಾಯಿನ ಕಂಡಾಗ ನೀವು ಓಡಿದ್ರೆ ನಾಯಿ ಓಡಿಸ್ಕೊಂಡು ಬರ್ತದೆ. ನಾಯಿಗೆ ನೀವು ತಿರುಗಿ ನಿಲ್ಲಿ, ನಾಯಿ ವಾಪಸ್ ಹೋಗಿ ಹೋಗ್ತದೆ. ಆಗ ಸೈತಾನ ಯಾರು ಗೊತ್ತಾ? ನಾಯಿ. ಸೈತಾನ ಯಾರು ತಿಳಿಸ್ತಾ ಇಲ್ಲ. ಹಲೋ ಅಬೇ, ಎಲ್ಲ ಗಂಡಸರ ಹೇಳಿ, ಸೈತಾನ ಯಾರು? ನಾಯಿ. ಅಲ್ಲಲ್ಲಿಯ ನಾಯಿಗೆ ಎದುರಿದ್ರೆ ನಾವು ನಾಯಿಗಳ ಥರ ಆಗ್ಬಿಡ್ತೀವಿ. ಪ್ರೈಸ್ ಲಾರ್ಡ್. ಬೇಡ ಬೇರೆ. ಒಂದನೇದಾಗಿ ನಾನು ನಂಬಿಕೆಯಲ್ಲಿ ನಿಲ್ಲಲ್ಲ. ಅಲ್ಲಲ್ಲಿಯ. ಎರಡನೇದಾಗಿ ಒತ್ತಡಗಳು ಇದ್ದೇ ಇರ್ತದೆ ನಿಮ್ಮ ಜೀವಿತದಲ್ಲಿ. ಏನು ನಮ್ಮ ಪಾಸ್ಟರ್ ಹೇಳಿದ್ರೆ ನಾನು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ನಮ್ಮ ಪಾಸ್ಟರ್ ಬೆಳಿಗ್ಗೆ ಭಾಳ ಚೆನ್ನಾಗಿ ವಚನ ಕೊಟ್ಟರು. ಅವ್ರು ಅರ್ಧ ಗಂಟೆ ಮೇಲೆ ಕೊಡೋದಿಲ್ಲ, ಆದರೆ ನಾನು ಹಂಗಲ್ಲ, ಒಂದು 3/4 ಗಂಟೆ ಆಗೋಗ್ಬಿಡ್ತದೆ. ಕೂತ್ಕೋಬೇಕು ಮಕ್ಕಳು ಸುಮ್ಮನೆ. 19ನೇ ವಚನ ಓದಪ್ಪ. ರಂಗರಾಜ್, ಈಗ ನೀನು ಓದಪ್ಪ. 19. ಮಾತಾಡಬಾರ್ದು. ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಭಾವವನ್ನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ಕಡೆಗೆ ಬೇರೆ ಮಾಡಿಕೊಂಡು ಅವಿಗೆಯನ್ನು ನಿತ್ಯಕ್ಕಿಂತ 7 ಹೆಚ್ಚಾಗಿ ಉಳಿಸಬೇಕೆಂದು ಆಜ್ಞಾಪಿಸಿದನು. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಇಲ್ಲಿ ನೋಡಿ ಚೆನ್ನಾಗಿ ಕೇಳಿಸ್ಕೊಳ್ಳಿ.
ಇಲ್ಲಿ ಏನಾಯ್ತು ಅಂದ್ರೆ ಒತ್ತಡ ಯಾವ ಥರ ಆಯ್ತು ಅಂತೇಳಿ ನಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಶಾದ್ರೇಕ್ ಮೇಷಕ್ ಅಬೇದ್ನೆಗೋರ ಕಡೆಗೆ ಬೇರೆ ಮಾಡಿಕೊಂಡು ನಿತ್ಯಕ್ಕಿಂತ 7ರಷ್ಟಾಗಿ ಬೆಂಕಿಯನ್ನು ಉರಿಸಬೇಕಂದ್ರೆ ಬೆಂಕಿಯನ್ನು ಉರಿಸಬೇಕೆಂದು ಆಜ್ಞಾಪನೆ ಕೊಟ್ಟರು. ಏನಂತ? ಆಗ 7ರಷ್ಟು ಬೆಂಕಿ ಉರಿಸಾಗ ನಾವೇನು ಮಾಡ್ತೀವಿ? ಬೇಡಪ್ಪ ನಿಲ್ಸ್ಬಿಡು, ಬೆಂಕಿನ ನಿಲ್ಸ್ಬಿಡು, ಬೆಂಕಿ ನಿಲ್ಸ್ಬಿಡು ಹೇಳ್ತೀವ ಇಲ್ವಾ? ಹೇಳ್ತಿದ್ದ ನೀವು ಬಂದೇನು ಪ್ರಯೋಜನಾಗ? ನಾನು ಹೇಳ್ತಾ ಇದ್ದೀನಿ ನಂಬಿಕೆಯಲ್ಲಿ ನಿಲ್ಬೇಕು ಅಂತ ಹೇಳಿ. ನೋಡಿ 7ರಷ್ಟು ಬೆಂಕಿನ ಹಾಕ್ಬೇಕಾದ್ರೆ ನಾವೇನು ಮಾಡ್ತಾ ಗೊತ್ತಾ? ಅಷ್ಟೇ ಬಂದ್ಬಿಟ್ಟು ಹೇಳ್ತಾರೆ, ನಿಂಗರಾಜು ತಲೆ ಕೆಟ್ಟಾಗಿದೆಯಾ ನಿನಗೆ? ಅಭಿ ತಲೆ ಕೆಟ್ಟಾಗಿದೆ ಮರ ನಿನಗೆ. ಆಗ ಅಲ್ಲಿ ಜನ ಏನು ಮಾಡ್ತಾ ಇದ್ದಾರೆ? ಅಯ್ಯೋ ನೀನು ತಲೆ ಕೆಟ್ಟೋಗಿದ್ಯಾ, ನೀನು ಯಾಕೆ ಹೋಗ್ತಾ ಇದೆಯಾ, ಅಯ್ಯೋ ಅವ್ರು ಬೆಂಕಿಗೆ ಹಾಕ್ಬಿಡ್ತಾರೆ ಅಂತ ಹೇಳಿದಾಗ ಅಲ್ಲಿ ಎಷ್ಟೋ ಜನ ಹೇಳಿರ್ಬೋದು, ಶಾದ್ರೇಕ್ ಮೇಷಕ್ ಅಬೇದ್ನೆಗೋ ಸ್ವಲ್ಪ ಕೇರ್ಫುಲ್ ಆಗಿರಪ್ಪ, ಬೇಡ ಕಣಪ್ಪ ಅಂತ ಹೇಳಿದಾಗ ಅವ್ರು ಏನು ಕೇರ್ ಮಾಡಲಿಲ್ಲ. ಅವರ ದೃಷ್ಟಿ ಸರ್ವಶಕ್ತನ ಹತ್ರ ಇತ್ತು. ಹಲ್ಲೆಲೂಯಾ. ಅವ್ರ ದೃಷ್ಟಿ ಎಲ್ಲಿತ್ತು? ಸರ್ವಶಕ್ತನ ಹತ್ರ ಇತ್ತು. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ದೃಷ್ಟಿನೂ ಕೂಡ ಸರ್ವಶಕ್ತನ ಬಳಿಯಲ್ಲಿ ಇರಲಿ ಪ್ರಿಯರೇ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗೇನೆ ಪ್ರಿಯರೇ, ನಿಮಗೂ ಕೂಡ ಒತ್ತಡಗಳಿದ್ದೇ ಇರ್ತದೆ. ಯಾವ ಒತ್ತಡಗಳು ನಿಮಗಿರ್ತದೆ? ಯಾವ ಒತ್ತಡ ಇರ್ತದೆ? ಓಯ್ ನೀನು ಎಲ್ಲಿಗೆ ಬೇಕಿದ್ರೆ ಹೋಗು, ಏಸು ಹತ್ರ ಮಾತ್ರ ಹೋಗ್ಲಿಕ್ಕೆ ಕೊಡ್ದು, ನೀನು ಎಲ್ಲಿ ಬೇಕಿದ್ರೆ ಹೋಗು, ನೀನು ಆ ಥರ ಮಾಡಬಾರ್ದು, ಈ ಥರ ಮಾಡೋದು, ತುಂಬ ಒತ್ತಡಗಳು ಬರ್ತದೆ. ಆ 2 ತಿಮೋಥಿ 3:12 ಬರ್ತಿದೆ, ಕ್ರಿಸ್ತ ಯೇಸುವಿನ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡೋ ಪ್ರತಿಯೊಬ್ಬರು ಕೂಡ ಹಿಂಸೆಗೆ ಒಳಗಾಗ್ತಾರೆ ಅಂತೇಳಿ. ಹಾಗಾದರೆ ಪ್ರಿಯರೇ, ಯೇಸು ಹತ್ರ ಬಂದವರಿಗೆ ಸುಖ ಇಲ್ಲ. ನಿಮ್ಮನ್ನು ದೇವರು ಪರೀಕ್ಷೆ ಮಾಡೇ ಮಾಡ್ತಾರೆ, ನಿಮಗೆ ಒಳ್ಳೇದು ಮಾಡ್ತಾರೆ. ಈಗ ನಾನು ಹೇಳ್ತೀನಿ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತಾರೆ. ಮಕ್ಕಳು ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಬೇಕಾದ್ರೆ ಏಟು ಬೀಳ್ಬೇಕಾ ಬೇಡ? ಅವ್ರನ್ನ ತಿದ್ದಬೇಕು. ಅವ್ರ ಕೈ ಗಿಣ್ಣಿಗೆ ಹೊಡಿತಾರೆ, ಚರ್ಮ ಸೂಲಿಗೆ ಹೊಡಿತಾರೆ. ಯಾಕೆ ಹೊಡಿತಾರೆ ಅಂತಂದರೆ ಅವರು ಒಳ್ಳೆ ವಿದ್ಯಾವಂತರಾಗಲಿಲ್ಲ. ಹಾಗೆಯೇ ದೇವರ ವಾಕ್ಯದಲ್ಲಿ ಬರ್ತದೆ, ನಾನು ಯಾರನ್ನು ತುಂಬ ಪ್ರೀತಿಸ್ತೀನೋ ಅವ್ರನ್ನೇ ಶಿಕ್ಷಿಸ್ತೀನಿ ಅಂತ ನಮ್ಮ ಸ್ವಾಮಿ ಹೇಳ್ತಾರೆ. ಯಾಕೆಂದರೆ ಅವರು ದಾರಿಗೆ ಬರಬೇಕು ಅಂತಂದರೆ, ಅವರು ಪರಿಶುದ್ಧರಾಗಬೇಕಾದ್ರೆ ನಾವು ಕೆಲವೊಂದು ಏಟುಗಳನ್ನು ತಿನ್ನಲೇಬೇಕಾಗ್ತದೆ. ಏಟುಗಳು ತಿನ್ನಲೇಬೇಕು. ಆದರೆ ಏಟುಗಳು ತಿನ್ಬೇಕಾದ್ರೆ ನಿಮ್ಮ ಸಾಯೋ ಮಟ್ಟಿಗೆ ಮಾಡೋದಿಲ್ಲ, ನೀವು ಅಂಗವಿಕಲರಾಗೋ ಮಟ್ಟಿಗೆ ಮಾಡೋದಿಲ್ಲ. ನಿಮ್ಮನ್ನು ಪರಿಶುದ್ಧ ಜೀವನದ ಕಡೆಗೆ ತರಬೇಕಿದ್ರೆ ಕೆಲವೊಂದು ಏಟುಗಳನ್ನ ತಿನ್ನಲಿಕ್ಕೆ ಸ್ವೀಕಾರ ಇರಬೇಕು. ಈ ಒಂದು ಶಾದ್ರೇಕ್ ಮೇಷಕ್ ಅಬೇದ್ನೆಗೋನ ದೇವರು ಯೋಚನೆ ಮಾಡಿದ್ರು, ಸೈತಾನ ಯೋಚನೆ ಮಾಡ್ದ, ಬೆಂಕಿ ಹಾಕಿ ತೋರಿಸ್ಬಿಟ್ರೆ ಇವರು ಸೋತಾಗ್ತಾರೆ ಅಂತೇಳಿ. ಆದರೆ ದೇವ್ರು ಏನು ಮಾಡೋದ? ಆ ಬೆಂಕಿಯಲ್ಲಿ ಅದರ ಮಧ್ಯದಲ್ಲಿ ಅವರು ಓಡಾಡಿಸೋ ಮಟ್ಟಿಗೆ ದೇವರು ಶಕ್ತಿ ಬಲವನ್ನು ಕೊಟ್ಟರು ಪ್ರಿಯರೇ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗೇನೆ ನಾವು ಇನ್ನೊಂದು ಕಡೆ ಬೆಂಕಿಯಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ರಕ್ಷಿಸ್ತಾರೆ ಅಂತ ಹೇಳೋದಕ್ಕೆ ವಾಗ್ದಾನ ಏನು ಗೊತ್ತಾ ಪ್ರಿಯರೇ? 19ನೇ ಅಧ್ಯಾಯ 19-23 ಈಗ 20 ಓದಿ ಸಾಕು. 20 ಓದಪ್ಪ. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುದವರನ್ನು ಕಟ್ಟಿ ಗದಗದನೆ ಉರಿಯುವ ಅವಿಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟೇ ಬಿಟ್ಟ. ಅದರಂತೆ ಶಲ್ಯ ಇಜಾರು ಮುಂಡಾಸ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಅವಿಯೊಳಗೆ ಹಾಕಿಬಿಟ್ರು. ಈಗಾಗಲೂ ರಾಜಾಜ್ಞೆಯು ಖಂಡಿತವಾಗಿದ್ದರಿಂದಲೂ ಅವಿಗೆಯ ಕಾಲ ಅತಿ ತೀಕ್ಷ್ಣವಾಗಿದ್ದರಿಂದಲೂ ಅಗ್ನಿಜ್ವಾಲೆಯು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ನೋಡಿ ಅವ್ರನ್ನ ಎತ್ತಿ ಹಾಕದವರು ಸಂಹಾರ ಮಾಡ್ತದೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಅವಿಗೆ ಮಧ್ಯದಲ್ಲಿ ಬಿಟ್ಟರು. ನೋಡಿ ಇಲ್ಲಿ ಯಾವ ತರ ಲೋಕದ ದೃಷ್ಟಿಯಲ್ಲಿ ಯಾವ ತರ ಗೊತ್ತಾ? ಅವರು 3 ಜನ ಸತ್ತೋದ್ರು. ಅವ್ರನ್ನ ತೆಗೆದುಬಿಟ್ಟು ಎಲ್ಲಿಗೆ ಹಾಕಿದ್ರು? ಬೆಂಕಿ ಮಧ್ಯಕ್ಕೆ ಹಾಕ್ಬಿಟ್ರು. ಅವರು ಸತ್ತೋದ್ರು ಲೋಕ ದೃಷ್ಟಿಲಿ. ಅವ್ರಿಗೇನು ಬೆಂದೋಗ್ಬಿಡ್ತಾರೆ. ಈ ಆವಾಗ ಇಲ್ಲಿ ಸ್ವಾಮಿ ಏನು ಮಾಡ್ತದೆ ಗೊತ್ತಾ? ತೆಗೆದು ಬಿಸಾಕಿದವ್ರನ್ನೇ ಬೇಯಿಸಾಕ್ಬಿಡ್ತಂತೆ. ಬೆಂಕಿ ಹತ್ರ ನಿಂತ್ಕೊಂಡಾಗ ಯೋಚನೆ ಮಾಡಿದ್ರೆ ಒಂದು ಹೇಳ್ತೀನಿ, ನಿಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಯಾವುದೇ ವ್ಯಕ್ತಿಗಳಾಗಲಿ ಅವರು ಸೋಲಲೇಬೇಕು. ಉದಾಹರಣೆ ತೆಗೆಯೋಣ. ಕರ್ನಾಟಕದಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಲ್ಲ, ಕರ್ನಾಟಕದಲ್ಲಿ ಏನು ಮಾಡಿದ್ರು? ರಾಜಕೀಯನ ಬುಡ ಮೇಲೆ ಮಾಡಿದ ಗೂಳಿಹಟ್ಟಿ ಶೇಖರ್ ಇಡೀ ವಿಧಾನಸಭೆನ ಅಲ್ಲಾಡಿಸಿದಲ್ಲದೇ ಇಡೀ ಕರ್ನಾಟಕದಲ್ಲಿ ಗಲಿಬಿಲಿ ತಂದ ಗೂಳಿಹಟ್ಟಿ ಶೇಖರ್ ಪರಿಸ್ಥಿತಿ ಏನಾದ್ರು ಗೊತ್ತಾ? ಇವತ್ತು
ಅವನಿಗೆ ಇದೇ ಕೊಡಲಿಲ್ಲ, ಟಿಕೆಟೇ ಕೊಡಲಿಲ್ಲ, ಅವನಿಗೆ ಹೆಸರೇ ಇಲ್ಲ, ಅವನನ್ನು ಹಂಗೇನೇ ನಾಶ ಮಾಡಿ ಮೂಲೆ ಕೂರಿಸ್ಬಿಟ್ರು. ಯಾಕಂತ ಅವರ ತಾಯಿ ಯೇಸು ಸ್ವಾಮಿನ ನಂಬ್ತಾ ಇದ್ರು. ಇವನೇನು ಮಾಡ್ದ, ಇಡೀ ಎಲ್ಲರಿಗೂ ವಿರೋಧ ಮಾಡಿ ಎಷ್ಟು ಚರ್ಚ್ಗಳ ನಾಶ ಮಾಡಿಸ್ದ, ಎಷ್ಟು ಇದನ್ನ ಮಾಡಿಸ್ದ. ಕೊನೆಗೆ ಪರಿಸ್ಥಿತಿ ಏನಾಯ್ತು ಗೊತ್ತಾ ಪ್ರಿಯರೇ? ಅವನ ಪರಿಸ್ಥಿತಿ ಏನಾಯ್ತು? ಇವತ್ತು ಮನೆಯಲ್ಲೇ ಕೂತ್ಕೊಂಡಿದ್ದಾನೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾನೆ. ಏನು ಪ್ರಯೋಜನ? ನಾಯಕನಾಗಿಲ್ಲಲ್ಲ, ನಾಯಕರ ಪಟ್ಟನೆ ಬಿಟ್ಟೋಯ್ತು. ಒಂದು ಹೇಳ್ತೀನಿ ಪ್ರಿಯರೇ, ಎರಡರಿಂದಾಗಿ ಕೇಳಿಸ್ಕೊಳ್ಳಿ ಪ್ರಿಯರೇ. ಉತ್ತರ ಪ್ರದೇಶದಲ್ಲಿ ಎಷ್ಟೊಂದು ಮುಸ್ಲಿಮನ್ರುಗಳನ್ನ ಹೊಡೆದ್ರು, ಎಷ್ಟೊಂದು ಕ್ರೈಸ್ತರನ್ನ ಹೊಡೆದ್ರು, ಎಷ್ಟೊಂದು ಹಿಂಸೆಗಳನ್ನ ಮಾಡಿದ್ರು. ಇವತ್ತು ಉತ್ತರ ಪ್ರದೇಶದಲ್ಲಿ ಅವ್ರು ಗೆದ್ದು ಬರಲೇ ಇಲ್ಲ. ರಾಜಕೀಯಕ್ಕೋಸ್ಕರ ಏನೇನೋ ಹುಟ್ಟು ಬಯಸಿ ಮಾಡಿದ್ರು, ಆಗ್ಲಿಲ್ಲ ಪ್ರಿಯರೇ. ಒಂದು ಹೇಳ್ತೀನಿ, ಅವ್ರು ಈಗಲೂ ಕೂಡ ಅವರಿಗೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಯಾವ ಥರ ಗೊತ್ತಾ? ಜಾತಿ ಮತ ಭೇದ ಇಲ್ಲದಂತೆ ದೇಶನ ಕಾಪಾಡಿದ್ರೆ ಅವ್ರನ್ನ ಗೆಲ್ಲಿಸ್ತಿದ್ರು ದೇವರು. ಇಲ್ಲ ಯಾಕೆ ಗೊತ್ತಾ? ಅವ್ರು ಯೇಸು ಸ್ವಾಮಿ ಮಕ್ಕಳ ವಿರೋಧ ಮಾಡ್ತಿದ್ರು, ಮುಸ್ಲಿಮನ್ನ ವಿರೋಧ ಮಾಡ್ತಿದ್ರು, ಕೋಮು ಗಲಭೆ ತಂದಾಕ್ತಿದ್ರು ಪ್ರಿಯರೇ. ಒಂದು ಹೇಳ್ತೀನಿ ಪ್ರಿಯರೇ, ನಮ್ಮ ದೇವರ ವಿರೋಧವಾಗಿ ಯಾರಾದರೂ ನಿಂತರೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ದೇವರ ವಿಷಯದಲ್ಲಿ ಯಾರು ರಾಜಕೀಯ ಮಾಡಕ್ ಹೋಗಬೇಡಿ. ದೇವರಿಗೆ ವಿರೋಧವಾಗಿ ಯಾರು ಬರ್ತಾರೋ ಅವ್ರ ಪರಿಸ್ಥಿತಿ ಏನಾಗ್ತಾ ಗೊತ್ತಾ? ಈಗ ಇವರ ಮನೆ ಪಕ್ಕದಲ್ಲೇ ಒಬ್ಬರು ಮೊನ್ನೆ ತಾನೇ ಫೋನ್ ಮಾಡಿ ಹೇಳಿದ್ರು, ಅಂಕಲ್ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಪುನಃ ಬರ್ತೀನಿ ಹೇಳಿ ಬಾ ಅಂತ ಕರೆದಿದ್ದೀನಿ. ಯಾರೆಲ್ಲ ಬಿಟ್ಟು ಹೋಗಿರ್ತಾರೋ ಅವ್ರನ್ನ ದೇವರು ಕರ್ಕೊಬಂದೇ ಬರ್ತಾರೆ, ಗ್ಯಾರಂಟಿ. ನಂಬಿಕೆ ಇದೆಯಾ? ನಂಬಿಕೆ ಇದಲ್ವಾ? ಇರಲಿ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡಿ, ತೆಗೆದು ಏನ್ ಮಾಡಿದ್ರು, ಆವಿಗಳೊಳಗಡೆ ಹಾಕಿದ್ರಲ್ಲ. ಈಗ ನೋಡಿದ್ರೆ 23ರಿಂದ ಓದಿ, ಅಲ್ಲ 24. ಆಗ ರಾಜನಾದ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೆ ಹೌದು ಸತ್ಯ ಎಂದು ಅದಕ್ಕೆ ಅವನು ಇಗೋ ಕಟ್ಟಿಲ್ಲದ ನಾಲ್ಕನ್ನು ನೋಡುತ್ತೆ. ಇಗೋ ಕಟ್ಟಿ ಬಿಸಾಕದಲ್ಲಿ ಬರ್ತದೆ, ಅಲ್ಲಿ ಕಟ್ಟಿಲ್ಲದ 4 ಜನ ಬೆಂಕಿ ಒಳಗಡೆ ಕಾಣ್ತಿದಾರಂತೆ. ಹಾಕಿದ್ದು 3 ಜನ, ಕಾಣ್ತಿರೋದು 4 ಜನ. ಅವರಿಗೆ ಯಾವ ಹಾನಿಯೂ ಇಲ್ಲ. ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ತಗದಗನೆ ಉರಿಯುವ ಅವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರನ ದೇವರ ಸೇವಕರಾದ ಸಾದ್ರಿಕ್ ಮೇಷಕ್ ಅಬೇದನಗೋ ಎಂಬುವರ ಹೊರಗೆ ಬನ್ನಿ ಎಂದು ಕೂಗಲು ಸಾದ್ರಿಕ್ ಮೇಷಕ್ ಅಬೇದನಗೋ ಬೆಂಕಿ ಒಳಗಿಂದ ಹೊರಟು ಬಂದರು. ಸಾಕು 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 ಸಾಕು. ನೋಡಿ 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 ಏನಾಯ್ತು? ಯಾರು ಹಾಕಿದ್ರು ಅವನೇ ಹೋಗ್ಬಿಟ್ಟು, ಅಯ್ಯೋ ಅಲ್ಲಿ 4 ಜನ ಕಾಣ್ತಾರೆ, ಒಬ್ಬ ದೇವ್ರ ಕುಮಾರನ ತರ ಕಾಣ್ತಾರೆ, ಒಬ್ರು ದೇವ್ರ ಕುಮಾರನ ತರ ಕಾಣ್ತಾ ಇದ್ದಾರೆ. ನೋಡಿ ನೋಡಿ ಯಾವ ತರ. ಇವತ್ತು ನಿಮ್ಮನ್ನ ಹಿಂಸಿಸಿದ ಜನಗಳು ನಾಳೆ ಇದೇ ಯೇಸು ಸ್ವಾಮಿನ ಆರಾಧನೆ ಮಾಡ್ತಾರೆ. ಆದ್ರೆ ನೀವು ಪ್ರಾರ್ಥನೆ ಮಾಡಬೇಕು, ನೀವು ಪ್ರಾರ್ಥನೆ ಮಾಡಲೇಬೇಕು. ನೀವು ಪ್ರಾರ್ಥನೆ ಮಾಡಲಿಲ್ವಾ? ಆಗೋದಿಲ್ಲ. ನೀವು ಪ್ರಾರ್ಥನೆ ಮಾಡಲಿಲ್ವಾ? ಆಗೋದಿಲ್ಲ. ಮುಂದಕ್ಕೆ ಬನ್ನಿ, ಅಲ್ಲ ಮುಂದೆ ಬನ್ನಿ. ಹಲ್ಲೆಲೂಯಾ. ಸ್ವಲ್ಪ ಅಲ್ಲಿ ಹಿಂದ್ಗಡೆ ಕೂತಿರೋ, ಸ್ವಲ್ಪ ಜರ್ಗಿರಪ್ಪ. ಹಲ್ಲೆಲೂಯಾ. ಹೊಸ ಕಂಡಕ್ಟರ್ ಬಿಟ್ರೆ ನಾನೇ ಕರೆಯೋದು ಮುಂದಕ್ಕೆ ಬನ್ನಿ ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇಲ್ಲಿ ಏನಾಯ್ತು? ಆ ಒಂದು ಶಾದ್ರಕ್ ಮೇಷಕ್ ಅಬೇದ್ನೆಗೋನ ಬಾಪ ಆಗೋದು ಕಣಪ್ಪ, ಬೆಂಕಿಗೆ ಹಾಕ್ಬಿಟ್ಟೆ ಕಣಪ್ಪ, ಬನ್ನಿ ಹೊರಗಡೆ ಅಂತ ಕರೆದಾಗೆ ನಿಮ್ಮ ವಿರುದ್ಧವಾಗಿ ನೀನು ಉದ್ಧಾರ ಆಗಬಾರ್ದು ಹೇಳಿ ನಿನ್ನ ಮನೆಯಲ್ಲಿ ನಾಶ ಮಾಡುತ್ತದು, ನಿನ್ನ ಕುಟುಂಬದ ವಿರುದ್ಧ ಮಾಟ ಮಂತ್ರ ಮಾಡಿರ್ತಕ್ಕಂಥದ್ದು, ನಿನಗೆ ವಿರುದ್ಧ ಆಗಿರ್ತಕ್ಕಂಥ ಬಂಧನಗಳನ್ನ ಎಲ್ಲವನ್ನ ಇವತ್ತು ನೀನು ಯಾವ ಬೆಂಕಿಯಲ್ಲಿ ಬೆಂದು ಬಂದಿದೆಯೋ ಆ ಬೆಂಕಿಯಿಂದ ನಿನ್ನನ್ನು ಇವತ್ತು ತಪ್ಪಿಸಿ ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡಲಿಕ್ಕೆ ನನ್ನ ಯೇಸು ಇವತ್ತು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ನೀವು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಂಬಿಕೆಯಲ್ಲಿ ಇದ್ರೆ ಇವತ್ತು ದೇವರ ಮಹಿಮೆ ಕಾಣ್ತೀರಾ. ನಂಬಿಕೆಯಲ್ಲಿ ಇದ್ರೆ ದೇವರ ಮಹಿಮೆ ಕಾಣ್ತೀರಾ. ನಂಬಿಕೆ ಇಲ್ವಾ ನಿಮ್ಗೆ ದೇವರ ಮಹಿಮೆ ಕಾಣ್ಲಿಕ್ಕೆ ಆಗೋದಿಲ್ಲ. ಸತ್ಯಕ್ಕೋಸ್ಕರ ನಿಲ್ರಿ. ಯೇಸುವೆ ನೀನೇ ಸತ್ಯ, ಸತ್ತು 3 ದಿವಸ ಎದ್ದು ಬಂದು ನನ್ನನ್ನು ರಕ್ಷಣೆ ಮಾಡಿದೆ ಅಂತ ನೀನು ಪ್ರಾರ್ಥನೆ ಮಾಡಿ ನೀನು ನಂಬೋದೇ ಆದ್ರೆ ಇವತ್ತು ನಿನ್ನ ಕುಟುಂಬದಲ್ಲಿ ಒಂದು ಬಿಡುಗಡೆ ಕಾಣ್ತೀರಾ. ಇವತ್ತು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಕಾಣ್ತೀರಾ. ಇವತ್ತು ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಕಾಣ್ತೀರಾ. ಆಮೆನ್. ಹಲ್ಲೆಲೂಯಾ. ಬರ್ತೀವಿ.
ಅಕ್ಕಿನ ತೆಗೆದ್ಬಿಡಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೊರಗಡೆ ಕೂಡ ಸೌಂಡ್ ಕೇಳಬೇಕು, ಆಗಲೇ ಆ ಜನ ರಕ್ಷಣೆ ಹೊಂದೋದು. ಅವತ್ತು ಸದ್ರೇಕ್ ಮೇಷಕ್ ಅಬೇದ್ನೆಗೋನ ಕಂಡಾಗ ಜನಗಳು ಎಷ್ಟು ಜನ ರಕ್ಷಣೆ ಹೊಂದಿರ್ಬೋದಲ್ವಾ? ಬೆಂಕಿದು ಹೊರಗಡೆ ಬಂದಾಗ ಹೆಂಗಾಗಿರ್ಬೋದು, ಆ ಎತ್ತ ಹಾಕಿರೋದೆಲ್ಲ ಮೀಟರ್ ಆಫ್ ಆಗಿಬಿಟ್ಟಿರ್ಬೋದು. ಹಾಲೆಲೂಯಾ. ಹಾಲೆಲೂಯಾ. ಎತ್ತ ಹಾಕಿದವ್ರಿಗೆ ಹೆಂಗಾಗಿರ್ಬೋದು ಲೆಕ್ಕ ಹಾಕಿ. ಆದ್ರೆ ಹಾಗೆ ನಂಬಿಕೆ ಇಲ್ಲ ಅಂದ್ರೆ ನಾವು ಇವತ್ತಿನ ದಿನ ಒಂದು ಮೆಟ್ಲ ಹೌದು. ಆಮೇಲೆ ಸ್ತೋತ್ರ. ಸ್ತೋತ್ರ. ಆಮೇಲೆ ಆಮೇಲೆ ಹಾಲೆಲೂಯಾ. ಹಾಲೆಲೂಯಾ. ನಂಬಿಕೆ ಮತ್ತೆ ಧೈರ್ಯ, ಸತ್ಯಕ್ಕೋಸ್ಕರ ನಾನು ನಿಲ್ತೀನಿ, ಸತ್ರು ಪರವಾಗಿಲ್ಲ ಅಂತ ನಿಲ್ಬೇಕಂಡ್ರೆ ನೀವು ಯಾವಾಗ ನಿಲ್ತಿರೋ. ಇವತ್ತು ನಾನು ಕೂಡ ಬ್ರಾಹ್ಮಣರ ಕುಟುಂಬದಿಂದ ಬಂದು ನಾವು ನಿಂತಿಲ್ವೇನ್ರಿ? ಹಾಗೆ ನಿಲ್ರಿ, ನಿಲ್ಲಿ, ನಿಮ್ಮ ಊರುಗಳಲ್ಲಿ ನಿಲ್ಲಿ. ನಿಮ್ಮನ್ನ ಬೆಂಕಿ ಬಾಯಿಯೊಳಗೆ ರಕ್ಷಣೆ ಮಾಡ್ತಾರೆ. ಇಡೀ ಊರು ಜನ ಮೂಗುರಮ್ಮನ ಬಹಿಷ್ಕಾರ ಹಾಕಿದ್ರು. ಇಡೀ ಊರು ಜನ ಏನು ಮಾಡಿದ್ರು ಗೊತ್ತಾ? ಬಹಿಷ್ಕಾರ ಹಾಕಿದ್ರು, ವಿರೋಧ ಮಾಡಿದ್ರು. ಕೊನೆಗೆ ತೀರ್ಮಾನಕ್ಕೆ ಅವ್ರ ಯಜಮಾನ್ರು ಹೋದಾಗ ಅದೇ ಊರು ಯಜಮಾನರು ಸಮಾಧಾನ ಮಾಡ್ಕೊಂಡು ಏನಾದರೂ ಮಾಡ್ಕೊಳ್ಳೋದು ಬಿಟ್ಬಿಟ್ರಂತೆ. ಯಾಕೆ ಬಿಟ್ಬಿಟ್ರು ಗೊತ್ತಾ? ಅವರ ಮನಸ್ಸಿನೊಳಗೆ ಯೇಸು ಸ್ವಾಮಿ ಕಾರ್ಯ ಮಾಡಿದ್ರು. ಅಧಿಕಾರಿಗಳಿಗೆ ಸಾಪ್ ಹಾಕ್ಬೇಡಿ, ನಿಮ್ಮ ಪಕ್ಕದ ಮನೆಯಲ್ಲಿ ವಿರೋಧ ಮಾಡೋದು ಸಾಪ್ ಹಾಕ್ಬೇಡಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವರು ಒಂದಲ್ಲ ಒಂದು ದಿವಸ ಮೊಣಕಾಲು ಊರ್ಲೇಬೇಕು. ಯೇಸು ಸ್ವಾಮಿಯ ವಾಕ್ಯದಲ್ಲಿ ಬರೆದಿದೆ, ಪರಲೋಕ, ಭೂಲೋಕ, ಮೃತ್ಯುಲೋಕದಲ್ಲಿ ಇರತಕ್ಕಂಥ ಪ್ರತಿಯೊಂದು ಜನಗಳು ಯೇಸುವಿನ ಹೆಸರಿನ ಅಡ್ಡ ಬಿದ್ದು ತಂದೆಯಾದ ದೇವರನ್ನು ಆರಾಧಿಸಲೇಬೇಕು ಅಂತ ಬರ್ತಿದೆ. ಇನ್ಯಾಕೆ ಭಯ ಪಡ್ತೀರಾ? ಹಾಲೆಲೂಯಾ. ಭಯ ಪಡ್ತೀರಾ? ಧೈರ್ಯ ತಗೊಳ್ತೀರಾ? ನೋಡೋಣ ಅದು ಹೆಂಗೆ ನಿಮ್ಮ ಊರಲ್ಲಿ ಹೇಳ್ತೀರಾ ಅಂತೇಳಿ. ಹಾಲೆಲೂಯಾ. ನಿಮ್ಮೂರಿಗೆ ನಾವು ಬಂದು ಸುವಾರ್ತೆ ಸಾರಬಹುದಂತೆ. ಆಗ ನಿಮ್ಮೂರಲ್ಲಿ ನಿಮಗೆ ನಿಂತ್ಕೊಳಕ್ ಆಗೋದಿಲ್ವಾ? ನಿಮ್ಮ ಊರಿಗೆ ನಾವು ಬರ್ತೀವಿ ಅಲ್ವಾ? ಹಾಗೆ ನಿಮ್ಮೂರಲ್ಲಿ ನೀವು ನಿಲ್ಲಕ್ಕಾಗೋದಿಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅಲ್ಲಿ 4 ಜನ ಕಂಡ್ರು. ಹಾಗೇನೆ ಇವತ್ತು ಮೂಗುರಮ್ಮನ ಹೊಡಿಲಿಕ್ಕೆ ಬಂದವರು, ಅಲ್ಲೆಲ್ಲೂಯಾ, ರಂಗಣ್ಣನ ಹೊಡಿಲಿಕ್ಕೆ ಬಂದವರು, ಅಭಿನ ಹೊಡಿಲಿಕ್ಕೆ ಬಂದವರು, ನಿಂಗರಾಜನ ಹೊಡಿಲಿಕ್ಕೆ ಬಂದವ್ರ ಹತ್ರ ಸಡನ್ ಆಗಿ ಬಂದಾಗ ಅಲ್ಲಿ ಯಾರು ಗೊತ್ತಾ? ಅವ್ರ ಜೊತೆಲಿ ಇನ್ನೊಬ್ರು ಕಾಣ್ತಾರಂತೆ. ನಿನ್ನನ್ನು ಹೊಡಿಲಿಕ್ಕೆ ಬಂದಾಗ ಇಬ್ರು ಕಾಣ್ತಾರಂತೆ. ಅವ್ರು ಯೇಸು ಸ್ವಾಮಿ ನಿಮ್ಮ ಜೊತೆಲಿ ಕಾಣ್ತಾರೆ. ಹಾಲೆಲೂಯಾ. ನಂಬಿಕೆ ಇದ್ರೆ ಮಗನೇ, ಇವತ್ತು ನಿನ್ನ ಜೊತೆಲಿ ಯೇಸು ಸ್ವಾಮಿ ಇದ್ದಾರೆ. ಇವತ್ತಿನಿಂದ ನಿನ್ನ ತಲೆಯಲ್ಲಿ ಎಲ್ಲ ಬಂಧನಗಳು ಬಿಟ್ಟೋಗ್ತದೆ, ನಿನಗೆಲ್ಲ ಅಲೆದಾಡೋ ಆತ್ಮ ಬಿಟ್ಟೋಗ್ತದೆ. ಯೇಸು ಸ್ವಾಮಿ, ನೀನು ಒಳ್ಳೆ ಉತ್ತಮನಾಗಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ನೀನು ಒಳ್ಳೆ ಅಕೌಂಟೆಂಟ್ ಆಗಿ ಬರ್ತೀಯಪ್ಪ. ನೀನು, ನಾನೀಗ ಹೇಳ್ತಾ ಇದ್ದೀನಿ, B.Com ಮಾಡಿದ್ದಾನೆ, ನೀನು ಟ್ಯಾಲಿ ಮಾಡು, ನಿನ್ನ ಒಂದು ದೊಡ್ಡ ಅಕೌಂಟೆಂಟ್ ಆಗಿ ದೇವರು ಕರಿತಿದ್ದಾರೆ. ತಲೆ ಕರ್ಸ್ಕೋಬೇಡ. ನೀನು ಇದೇ ಜಾಗದಲ್ಲಿ ಬಂದು ಸಾಕ್ಷಿ ಹೇಳ್ತೀಯ. ಇವತ್ತು ನಿಂಗರಾಜ್ ಮಗ ಯಾವ ಥರ ಕೋರ್ಟ್ ಕೇಸಲ್ಲಿ ಸಕ್ಸಸ್ ಆಗಿ, ಇವತ್ತು ನಿಂಗರಾಜ್ ಮಗ ಯಾವ ಥರ ಅವ್ರ ತಂಗಿದೊಂದು ಮದುವೆ ಕಾರ್ಯಕ್ರಮ ಸಕ್ಸಸ್ ಆಗಿ, ನೀನು ನಂಬುದ್ರೆ ಮಗನೇ ಇವತ್ತು ದೇವ್ರ ಶಕ್ತಿನ ಕಾಣ್ತೀಯಪ್ಪ. ಅಲ್ಲಲ್ಲಿಯ ಕಾಣ್ತೀಯ, ನಂಬುದ್ರೆ ಸತ್ಯ ಕಾಣ್ತೀಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇವತ್ತಿಂದ ನಿನ್ನ ನೋಡುವವರಿಗೆ ಜೊತೆಯಲ್ಲಿ ಯೇಸು ಸ್ವಾಮಿನ ಕಾಣೋದಿಗೆ ಅಯ್ಯ ನನಗೆ ಬೇಡಪ್ಪ ಇವನು ಸಹವಾಸ, ಅಷ್ಟ್ರ ಮಟ್ಟಿಗೆ ನಡೆಸ್ತಾರೆ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಕೊನೆಯದಾಗಿ ಸ್ವಲ್ಪ ಇದೆ, ಮುಗಿಸ್ಬಿಡ್ತೀನಿ. 28 ಆಯ್ತಲ್ಲ? 29 ಓದಿ ಸಾಕು. 29, 30 ನಿಲ್ಲಿಸ್ಬಿಡೋಣ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಜೋರಾಗಿ ಹೇಳಿ, ಅಲ್ಲಿ ಕೇಳಿಸ್ತಾರೆ. ಚೂರು ಚೂರಾಗಿ ಕತ್ತರಿಸಿ ಅವ್ರನ್ನ ಚೂರ ಕತ್ತರಿಸ್ಬಿಡ್ತಾರಂತೆ. ಯಾರು? ಇದೇ ರಾಜ. ಯಾವ ರಾಜ ನನ್ನ ಬಂಗಾರದ ಪ್ರತಿಮೆಗೆ ಪೂಜೆ ಮಾಡೋದು ಹೇಳಿದ್ನೋ ಅದೇ ರಾಜ ಹೇಳ್ತಂತೆ, ಅವರು 3 ಜನ ದೇವರ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ಯಾರು ನಿಮಗೆ ವಿರೋಧ ಬರ್ತಾರೋ ಅವ್ರು ಹೇಳ್ತಾರಂತೆ, ಅಪ್ಪ ನಿಂಗರಾಜ ದೇವರು ದೊಡ್ಡದಪ್ಪ, ಅಪ್ಪ ಮಂಗಳಮ್ಮನ ದೇವ್ರು ದೊಡ್ಡದಪ್ಪ, ಶ್ವೇತನ ದೇವ್ರು ದೊಡ್ಡದಪ್ಪ, ಪವಿತ್ರನ ದೇವ್ರು ದೊಡ್ಡದಪ್ಪ, ಅಭಿದು ದೇವ್ರು ದೊಡ್ಡದಪ್ಪ, ಮಾದೇವಣ್ಣನ ದೇವ್ರು ದೊಡ್ಡದಪ್ಪ ಅಂತ ಹೇಳ್ತಾರಂತೆ. ಹೇಳಿಸ್ಬೇಕಾದ್ರೆ ನಿಮ್ಮ ಕೈಲಿದೆ. ನೀವು ಅವ್ರನ್ನ ಕಂಡಾಗ ಡಿಂಗ 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 ಅಂತ ನಾವೇನು ಮಾಡೋಕ್ಕಾಗೋದಿಲ್ಲ. ನೀವು ಸ್ಟ್ರಾಂಗ್ ಆಗಿ ನಿಂತರೆ ಮಾತ್ರ ಅವರು ನಿಮ್ಮ ಒಳಗಡೆ ಯೇಸು ಕಾಣ್ತಾರೆ. ಇಲ್ಲಾಂದ್ರೆ ನಿಮ್ಮ ಒಳಗಡೆ ದೆವ್ವನೇ ಕಾಣೋದು. ನಿಮ್ಮ ಒಳಗಡೆ ಯೇಸು ಕಾಣ್ಬೇಕಾ? ನೀವು ಧೈರ್ಯವಾಗಿ ನಿಲ್ಲಿ, ನಿಂತಾಗ ಮಾತ್ರ ಯೇಸು ಕಾಣೋದು. ಇಲ್ಲೂ ನಿಮ್ಗೆ ಯೇಸು ಕಾಣೋದಿಲ್ಲ, ಅವ್ರ ಒಳಗಡೆ ಕಾಣೋದಿರೋದು ದೆವ್ವ ಕಾಣ್ತದೆ ಅಷ್ಟೇ. ಹಾಗಲ್ಯಾ? ನಿಮ್ಮ ಒಳಗಡೆ ನಿಮ್ಮ ಪಕ್ಕದಲ್ಲಿ ದೆವ್ವನ ಇಟ್ಕೊಳ್ತಿರೋ ಅಥವಾ ದೇವ್ರನ್ನ ಇಟ್ಕೊಳ್ತಿರೋ ಇವತ್ತು ತೀರ್ಮಾನ ಮಾಡಿ. ದೇವ್ರನ್ನ ಇಟ್ಕೊಳ್ಳೋದಾದ್ರೆ ಬರೋವರ ಬಂದಾಗ ನೀವು ಮಿಂಚ್ಕೊಂಡು ಬರ್ತಾ ಇರ್ತೀರಾ. ನಿಮ್ಮ ಊರಲ್ಲಿ ಒಂದು ದೊಡ್ಡ ಉಜ್ಜೀವನ ಆಗ್ತದೆ. ನನಗೆ ರೆಸ್ಟೇ ಇರಬಾರ್ದು, ಅಷ್ಟರ ಮಟ್ಟಿಗೆ ಸೇವೆ ನಡೀತದೆ.
ಅಲ್ಲಲ್ಲಿ ನಮ್ಮೂರಿಗೆ ಬನ್ನಿ ಹೇಳ್ದಾಡ್ಬೇಕು ನೀವು. ಅಲ್ಲಲ್ಲಿಯ ನಾನು ಇಲ್ಲೊಂದು 10 ಜನ ಸೇವಕರನ್ನ ಇಟ್ಕೋಬೇಕು. ಅಷ್ಟು ಮಟ್ಟಿಗೆ ಬರ್ಬೇಕಾದ್ರೆ ನೀವೆಲ್ಲರೂ ಕೂಡ ದಗದಗನೆ ಬೆಂಕಿ ಇದೆ, ಆದ್ರೆ ಅದ್ರೊಳಗಡೆ ಹೋಗ್ಬಿಟ್ಟು ಹೊರಗಡೆ ಬರ್ತೀರಾ. ನಿಮ್ಮ ಸಮಸ್ಯೆ ಇದೆ, ನೀವು ಹೊರಗಡೆ ಬರ್ತೀರಾ. ನಿಮ್ಮ ಬಂಧನದಿಂದ ಹೊರಗಡೆ ಬರ್ತೀರಾ. ನಿಮ್ಗೆ ಯಾರು ಮಾಟ ಮಾಡಿದ್ರೆ ಹೊರಗಡೆ ಬರ್ತೀರಾ. ನಿಮ್ ಕಷ್ಟಗಳಿದ್ರೆ ಅದರಿಂದ ಹೊರಗಡೆ ಬರ್ತೀರಾ. ನೀವು ಹೇಳ್ತೀರಾ ನಾನು ಜಯಿಸಿದ್ದೀನಿ ಅಂಕಲ್ ಅಂತ ಹೇಳ್ತೀರಾ. ಅಲ್ಲಲ್ಲಿಯ ಜಯಿಸೋರು ಮಾತ್ರ ಒಂದ್ಸಲ, ನೀವು ಜಯಿಸಿದ್ರೆ ನನ್ನ ಸ್ವಾಮಿ ಇಲ್ಲಿ ಹೇಳ್ತಾರೆ, ಅವರು ದೇವರನ್ನ ಯಾರಾದ್ರೂ ಅಲ್ಲಗಳ್ಬಿಟ್ರೆ ನಾನು ಅವ್ರ ಕತ್ತರಿಸಾಕ್ಬಿಡ್ತೀನಿ ತಗೊಂಡು ಸರ್ಕಾರನೇ ಕಾನೂನು ಮಾಡ್ತದಂತೆ. ಅವತ್ತು ರಾಜನೇ ಕಾನೂನು ಮಾಡ್ದ, ಇವತ್ತು ನಮ್ಮ ಮುಖ್ಯಮಂತ್ರಿ ಕಾನೂನು ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇನ್ನು ಆಗುವಂತಹ ನರೇಂದ್ರ ಮೋದಿಯವರು ಆರ್ಡರ್ ಮಾಡ್ತಾರೆ. ನಮ್ಮ BJP ಪಕ್ಷದವರು ಆರ್ಡರ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದವರು ಆರ್ಡರ್ ಮಾಡ್ತಾರೆ. ಜನತಾದಳ ಪಕ್ಷದವರು ಆರ್ಡರ್ ಮಾಡ್ತಾರೆ. ಇನ್ನು ಯೇಸು ಸ್ವಾಮಿ ಮಕ್ಕಳನ್ನ ಮುಟ್ಲಿಕ್ಕೆ ಹೋದ್ರೆ ಕಠಿಣ ಶಿಕ್ಷೆಯಿಂದ ರೂಲ್ಸೇ ಬರ್ತದೆ. ನೀವು ಪ್ರಾರ್ಥನೆ ಮಾಡಿ. ಯಾಕಂದ್ರೆ ನಾವು ಸತ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀವಿ ಪ್ರಿಯರೇ. ನಾವು ಮತಾಂತರ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಪಾಪದಿಂದ ಜನಗಳ ಪರಿಶುದ್ಧಗೊಳಿಸ್ತಾ ಇದೀವಿ ಅಷ್ಟೇ. ನಿಜಾನ ಅದು ಬಿಟ್ಟರೆ ಬೇರೆ ಏನಾದ್ರು ಮಾಡ್ತಾ ಇದೀವಿ ನಾವು? ಇಲ್ವಲ್ಲ, ಸತ್ಯ ತೋರಿಸ್ಕೊಡ್ತಿದೀವಿ. ನೋಡು, ನೀನ್ ಈ ತರ ಮಾಡೋದು ಪಾಪ, ಬೀಡಿ ಸೇದೋದು ಪಾಪ, ಸಿಗರೇಟ್ ಸೇದೋದು ಪಾಪ, ಹೆಣ್ಣು ನೋಡೋದು ಪಾಪ, ಎಂಡ ಕುಡಿಯೋದು ಪಾಪ, ಸುಳ್ಳು ಹೇಳೋದು ಪಾಪ, ನಾವು ತೋರಿಸ್ಕೊಡ್ತಾ ಇದೀವಿ. ಇದು ಬಿಟ್ಟರೆ ಇನ್ನೇನು ಮಾಡ್ತಿದೀವಿ? ಇಲ್ವಾ? ಸತ್ಯದವರು ನಿನಗೋಸ್ಕರ, ನಿನ್ನ ಪಾಪಗೋಸ್ಕರ ಒಬ್ಬ ದೇವರು ಸತ್ತಿದ್ದಾರೆ, ಅವರೇ ಯೇಸು ಸ್ವಾಮಿ ಅಂತ ನಾವು ತೋರಿಸ್ಕೊಡ್ತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡ್ತಿದ್ದೀವಿ? ಅದಕ್ಕೋಸ್ಕರ ಸರ್ಕಾರ ಮನಮರಿಗೆ ಏನು ಮಾಡ್ತಾ ಗೊತ್ತಾ, ನಮಗೇನೊಂದು ಹೊಸ ಕಾನೂನು ತಂದು ನಮ್ಮನ್ನು ರಕ್ಷಣೆ ಮಾಡಿದ ಕಾನೂನನ್ನ ಈ ರಾಜ ಹೇಳ್ದಾಗೆ ಈ ಸರ್ಕಾರ ಮಾಡ್ತಿದೆ. ನೀವು ನಂಬಬೇಕು. ಹಾಲೆಲೂಯ, ಹಾಲೆಲೂಯ. ನೆಕ್ಸ್ಟ್ ಕೊನೆಯ ವಾಕ್ಯ ಓದಿ, 30. ಬಳಿಕ ರಾಜನು ಶದ್ರಕ್, ಮೇಷಕ್, ಅಬೇದನೆಗೋ ಎಂಬವರನ್ನು ಬಾಬೆಲ್ ಸಂಸ್ಥಾನದ ಉನ್ನತ ಪದವಿಗೆ ತಂದನು. ಶಾದ್ರಕ್, ಮೇಷಕ್, ಅಬೇದ್ನೆಗೋನ ಯಾವ ಬೆಂಕಿಗೆ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ರು, ಯಾವ ಜಾಗದಲ್ಲಿ ಸೆರೆ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ರು, ಅದೇ 3 ಜನನ ಉನ್ನತ ಪದವಿ ಅಂದ್ರೆ ಮಿನಿಸ್ಟರ್ ಲೆವೆಲಲ್ಲಿ ನಿಲ್ಲಿಸ್ಬಿಟ್ರಂತೆ ರಾಜ. ಈಗಿನ DC-ಗಳು, ಈಗಿನ ಮುಖ್ಯಮಂತ್ರಿ, ಈಗಿನ ಪ್ರಧಾನಮಂತ್ರಿ ಅವರಿಗೆ ಇರತಕ್ಕಂಥ ಹಕ್ಕನ್ನ ರಾಜ ಕೊಟ್ಬಿಟ್ಟಂತೆ. ಹಾಗೇನೆ ನಿಮ್ಮನ್ನ ಎಲ್ಲಿ ಅವಮಾನ ಪಡಿಸಿರ್ತಾರೋ ಅಲ್ಲಿ ನಿಮಗೆ ಬಹುಮಾನ ಗ್ಯಾರಂಟಿ, ನಿಮಗೆ ಅದ್ಭುತ ಗ್ಯಾರಂಟಿ, ಆಶೀರ್ವಾದ ಗ್ಯಾರಂಟಿ. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನನ್ನ ಸತ್ರು ಯಾವುದೇ ಬೆಂಕಿ ಒಳಗಡೆ ಹಾಕಿರ್ಲಿ, ಸಾಲದ ಬೆಂಕಿ, ಬಂಧನದ ಬೆಂಕಿ, ಮಾಟ ಮಂತ್ರಗಳ ಶಕ್ತಿಗಳೆಂಬ ಬೆಂಕಿ, ಬಡತನ ಅಂತ ಹೇಳುವಂಥ ಬೆಂಕಿ, ಕುಟುಂಬದಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲಿ ಕಚ್ಚಾಟ ತರುವಂಥ ಬೆಂಕಿ, ಯಾವುದೇ ಬೆಂಕಿ ಇದ್ರೂ ಕೂಡ ನನ್ನ ದೇವರು ಇವತ್ತು ನಿನ್ನ ಆ ಬೆಂಕಿಯಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಬರೋವರ ಬಂದಾಗ ನೀವು ಒಬ್ಬೊಬ್ಬರು ಸಾಕ್ಷಿ ಹೇಳ್ಬೇಕು. ಕಳೆದ ವಾರ ಒಂದು ತಿಂಗಳಿಂದ ನಮ್ಮ ಪ್ರೀತಿಯ ಮಗ ನಿಂಗರಾಜ್ ಅವರು ದೊಡ್ಡ ಬೆಂಕಿಯಲ್ಲಿ ಬಿದ್ದಿದ್ರು. ಆ ಬೆಂಕಿಯಿಂದ ದೇವರು ಯಾವ ತರ ಹೊರಗಡೆ ತಂದ್ರು ಮತ್ತೆ ಸಾಕ್ಷಿ ಹೇಳಿಸ್ತೀನಿ. ಹಾಗೇನೆ ಅವರ ತಂಗಿಯ ಆ ಒಂದು ಹೂ ಮುಡಿಸೋ ಶಾಸ್ತ್ರವನ್ನು ಕೂಡ ಮೊನ್ನೆ ಮಾಡಿದ್ರು. ಯಾವ ತರ ಇದ್ದಾರೆ, ವಿಧಿ ಇಲ್ಲ, ಲೋಕದ ಪದ್ಧತಿ ಪ್ರಕಾರ ಮಾಡಲೇಬೇಕಾದ ಪರಿಸ್ಥಿತಿ, ಅವ್ರ ಕುಟುಂಬದ ರಕ್ಷಣೆ ಹೊಂದಿಲ್ಲ. ಆದ್ರೆ ಒಳ್ಳೆ ಕಡೆ ಸಂಬಂಧ, ಪ್ರೀತಿಯ ನಮ್ಮ ತಾಯಿ ಚಂದಮಜ್ಜಿಯ ಮುಖಾಂತರ ಆಯ್ತು. ಇವತ್ತು ಅವರು ಕುಟುಂಬದ ರಕ್ಷಣೆ ಹೊಂದಿ ಆ ಜಾಗದಲ್ಲಿ ನಿಂಗರಾಜ್ ಅವರ ಮನೆನ ದೇವರ ಅಭಿಷೇಕ ಮಾಡ್ತಾರೆ. ವಾಟಾಳ್ ಪವಿತ್ರನ ಮನೆ, ವಾಟಾಳ್ ಕಲವತಿ ಮನೆ, ವಾಟಾಳ್ ರೇಖನ ಮನೆ, ವಾಟಾಳ್ ಸಕುತಲನ ಮನೆ ಯಾವ ತರ ಇವತ್ತು ಅಭಿಷೇಕಿಸಲ್ಪಟ್ಟಿದೆಯೋ ಹಾಗೆ ಇನ್ನು ಎಷ್ಟೋ ಮನೆಗಳ ಅಭಿಷೇಕಿಸಲ್ಪಡ್ಲಿಕ್ಕಿದೆ. ಹಲ್ಲೆಲೂಯಾ. ಹಾಗಾದ್ರೆ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಊರುಗಳಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಶಕ್ತಿಯ ಆ ಬೆಂಕಿಯ ರೂಪದಲ್ಲಿ ಬರ್ತಕ್ಕಂಥ ಸೈತಾನನ ಕಾರ್ಯಗಳನ್ನು ಅಡಗಿಸಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನೀವಿವತ್ತು ಜಯ ಪಡಿತೀರಾ. ಬರೋವರ ಬಂದಾಗ ಒಬ್ಬೊಬ್ಬರೇ ಸಾಕ್ಷಿ ಹೇಳ್ತೀರಾ, ನನ್ನ ಕುಟುಂಬದಲ್ಲಿರೋ ಬೆಂಕಿ ಆರೋಯ್ತು, ಯೇಸು ಸ್ವಾಮಿ ನಮ್ಮ ಮನೆಗೆ ಬಂದಿದ್ರು ಅಂತ ನೀವು ಹೇಳ್ತೀರಾ. ಗ್ಯಾರಂಟಿ ಹೇಳೋರು ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ, ನಾನು ಬರೋವರ ಬಂದಾಗ ಸೈತಾನನ ನನ್ನ ಮನೆಯಿಂದ ಓಡಿಸ್ಬಿಟ್ಟೆ ಬರ್ತೀನಿ ಅಂತ ಹೇಳಿ ನೋಡಿ, ನನಗೆ ಕೈ ಕೊಡೋಕೆ ಒಬ್ಬಳೇ ಇರೋದು. ಆಯ್ತು, ಎಲ್ರು ಕೊಡೋಕ್ಕಾಗೋದಿಲ್ಲ, ಟೈಮ್ ಇಲ್ಲ. ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗಾದರೆ ನಾವು ಮೊಣಕಾಲೂರಿ, ಈಗ ಎಲ್ಲರೂ ಕೂಡ ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಎಲ್ಲ ಬೆಂಕಿಯೊಳಗಿಂದ ತಪ್ಪಿಸಿ ಕಾಪಾಡು, ನಾನು ನಿನಗೋಸ್ಕರ ನಿಲ್ಲಲಿಕ್ಕಿರೋ ಶಕ್ತಿನೂ ಕೊಡಪ್ಪ ಅಂತ ಕೇಳಿ. ನೀವು ಸತ್ಯಕ್ಕೆ ನಿಂತಾಗ ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಎಲ್ಲರೂ ಮೊಣಕಾಲೂರಿ. ಎಲ್ಲ ಕೂತ್ರ
ಪರಲೋಕ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಹಾಯದಿಂದ ಸ್ವಾಮಿ, ನನ್ನ ಕುಟುಂಬದ ವಿರುದ್ಧವಾಗಿ, ನನ್ನ ಕೆಲಸದ ವಿರುದ್ಧವಾಗಿ, ನನ್ನ ಸೇವೆಯ ವಿರುದ್ಧವಾಗಿ, ನನ್ನ ಆ ಒಂದು ಊರಿನಲ್ಲಿ ಯೇಸು ಸ್ವಾಮಿಯ ಪ್ರಾರ್ಥನೆಗೆ ವಿರೋಧವಾಗಿ ಮತ್ತು ಸತ್ಯವನ್ನು ತಿಳಿಲಿಕ್ಕೆ ವಿರೋಧವಾಗಿ ಬರ್ತಕ್ಕಂಥ ಎಲ್ಲ ಸೈತಾನನ ಕಾರ್ಯಗಳನ್ನು ಇವತ್ತು ನಾನೇ, ಅಂದರೆ ನೀವೆಲ್ಲ ಒಪ್ಕೊಳ್ಳಿ, ನಾನೇ ಯೇಸು ನಾಮದಲ್ಲಿ ಅಡಗಿಸ್ತೀನಪ್ಪ, ಯೇಸು ನಾಮದಲ್ಲಿ ಅಡಗಿಸ್ತೀನಪ್ಪ. ಆ ಶಕ್ತಿ ಬಲವನ್ನು ನೀವು ಕೊಟ್ಟಿದ್ಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರಪ್ಪ. ಪರಲೋಕದ ತಂದೆ, ಈ ಒಂದು ಜಾಗವನ್ನು ಆಶ್ರಯಿಸು. ಈ ಜಾಗದ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ, ನಿನ್ನ ಬಲ ಇಳಿದು ಬರಲಿ ಸ್ವಾಮಿ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಲ್ಲಿ ಬೇಡಿ ಹೊಂದಿದ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಿ. ಎಲ್ಲರೂ ಕೂತ್ಕೊಳ್ಳಿ. ಕೊನೆ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಹಾಡಿ. ಶ್ರಾಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಶ್ರಾಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ ಆರಾಧನೆ ಚಿಕ್ಕ ಸಾಕ್ಷಿಯನ್ನು ಕೇಳಲಿಕ್ಕೆ ಹೋಗ್ತಾ ಇದ್ವಿ. ಲಿಂಗರಾಜ್ ಅವ್ರ ಕುಟುಂಬದಲ್ಲಿ ಏನಾಯಿತು ಅಂತ ಹೇಳಿ ಬೈಬಲ್ ಬಿಟ್ಟಪ್ಪ. ದೇವ್ರು ನಮ್ಮ ಆಗಲಿ ಒಂದು ತಿಂಗಳಿಂದ ನಾನು ಬಂದಾಗ ಸ್ಕೂಲ್ ಕಷ್ಟದಲ್ಲಿದ್ದೆ. ನಾನು ಬೇರೆ ಒಂದು ಕೆಟ್ಟ ಕೆಲಸಕ್ಕೆ ಹಾಕೊಂಡು ನನ್ನ ಮೇಲೆ ಕೋರ್ಟ್ ಕೇಸ್ ಅಂತೆಲ್ಲ ಹೊರಟೋಗಿತ್ತು. ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಸ್ವಲ್ಪ ಫುಲ್ ಬೇಜಾರಾಗ್ಬಿಟ್ಟು ನನ್ನ ದಾರಿ ತಪ್ಪಿಸ್ತಿದ್ದೆ ಹೊಂಟಾಗಿದೆ. ಹಾಗೆ ಇಲ್ಲಿ ಬಂದಮೇಲೆ ಅಂಕಲ್ ಹತ್ರ ಪ್ರೇಯರ್ ಮಾಡಿ ಇಲ್ಲೆಲ್ಲ ನಾವು ಒಳ್ಳೆದಾಗ ಮಾಡಿದ್ರೆ 2 ವಾರಕ್ಕೆ ಎಲ್ಲ ಕ್ಲಿಯರ್ ಆಯಿತು. ಹಂಗೆ ನನ್ನ ತಂಗಿದು ಎಂಗೇಜ್ಮೆಂಟ್ ಇದು ಹೂ ಮುಡಿಸೋ ಶಾಸ್ತ್ರ ಅರ್ಜೆಂಟ್ಲಾಗಿ ನನ್ನ ತಂಗಿಗೂ ಮದುವೆ ಫಿಕ್ಸ್ ಆಯಿತು. ಇಲ್ಲಿ ಬಂದಮೇಲೆ ಒಳ್ಳೇದಾಯಿತು. ಆಮೇಲೆ ಯಾರಪ್ಪ ಇದೆಲ್ಲ ಅದ್ಭುತ ಮಾಡಿದವ್ರು? ಯಾರಪ್ಪ? ಯೇಸು ಸ್ವಾಮಿ ತಾನೆ. ಯೇಸು ಸ್ವಾಮಿಗೆ ಎಲ್ಲ ಮಹಿಮೆ ಆಗಲಿ. ಆಮೇನ್. ಪ್ರೈಸ್ ಲಾರ್ಡ್. ಈಗೇನೆ ಎಲ್ಲ ಸಾಕ್ಷಿಗಳನ್ನ ಹೇಳಿಸ್ಬೇಕಂತ ತುಂಬ ಲೇಟ್ ಆಗ್ಬಿಡ್ತದೆ. ಅದಕ್ಕೆ ಸದ್ಯಕ್ಕೆ ಈಗ ಈ ವಾರದ ಮಟ್ಟಿಗೆ ಇರತಕ್ಕಂಥ ಸಾಕ್ಷಿ ಹೇಳಿಸಿದ್ದೀನಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆ ಊಟಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಊಟದ ಕಡೆ ಕೈ ನಾನು ನೀಡಿ ಎಲ್ಲರೂ ಜೋರಾಗಿ. ಅಪ್ಪ 2 ಮೀನು 5 ರೊಟ್ಟಿಯಲ್ಲಿ ಹೇಗೆ ಅದ್ಭುತ ಮಾಡಿದೀವಿ ಅದೇ ತರ ಅದ್ಭುತ ಮಾಡಿ ಕೊಟ್ಟ ಕೈಗಳನ್ನು ಆಶೀರ್ವದಿಸಪ್ಪ. ಇಲ್ಲಿ ಬಂದಿರುವಂತ ಎಲ್ಲರನ್ನ ಆಶೀರ್ವದಿಸಪ್ಪ. ನಿನ್ನ ನಾಮ ಒಂದೇ ಮಹಿಮೆ ಆಗಲಿ. ನೀ ಮಾಡಿದ ಕಾರ್ಯಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಿಂದಲೂ ಪವಿತ್ರಾತ್ಮನ ಸಹಾಯದಿಂದಲೂ ತಂದೆಯಾದ ದೇವರ ಆಶೀರ್ವಾದದಿಂದಲೂ ಬೇಡಿ ಬನ್ನಿ. ಒಳ್ಳೆ ತಂದೆ. ಆಮೆನ್. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆ ಅಂತ್ಯ ಆಶೀರ್ವಾದ ಮಾಡಲಿಕ್ಕೆ ಹೋಗೋಣ. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರಾತ್ಮನ ಸುಮಧುರಾದ ಅನ್ಯೋನ್ಯತೆ ನಮ್ಮ ನಿಮ್ಮೊಂದಿಗೆ ಎಂದೆಂದಿಗಿರಲಿ. ಆಮೇನ್. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿದೆ. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಇದೇ ರೀತಿಯಾದ ಪ್ರೀತಿ, ಐಕ್ಯತೆ, ತಾಳ್ಮೆ, ಸಂತೋಷ, ಕರುಣೆ ನಮ್ಮ ನಿಮ್ಮ ಮೇಲೆ ಎಂದೆಂದಿಗಿರಲಿ. ಆಮೇನ್. ಹಾಗೇನೆ ಎಲ್ಲ ಊಟ ಮಾಡಿ ದೇವರ ನಾಮನ ಮಹಿಮೆಪಡಿಸ್ಕೊಂಡು ಹೋಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.